ಕರ್ನಾಟಕದ ಸಮಸ್ತ ಭೀಮ ಬಂಧುಗಳಿಗೆ ನನ್ನ ಮೈತ್ರಿಪೂರ್ಣ ಭೀಮವಂದನೆಗಳು. ಬಂಧುಗಳೇ, ಇತ್ತೀಚೆಗೆ ಅಂದರೆ ಒಂದು 3 ತಿಂಗಳಿಂದ ನಾನು ಗಮನಿಸಿದ ಹಾಗೆ ಮತ್ತೆ ಬೇಡ ಜಂಗಮ ಪ್ರಮಾಣ ಪತ್ರವನ್ನು ನೀಡಲು ವೀರಶೈವ ಜಂಗಮರು ಅಥವಾ ಲಿಂಗಾಯತ ಜಂಗಮರು ಹರಸಾಹಸ ಪಡ್ತಕ್ಕಂಥದ್ದು ತುಂಬ ನೋಡ್ತಾ ಇದ್ದೀವಿ. ಬಹುಶಃ ನೀವು ಕೂಡ ಗಮನಿಸಿದಿರಿ. ಇದು ಇತ್ತೀಚಿನ ದಿನಗಳಲ್ಲಿ ನಡೆದಿರತಕ್ಕಂಥ ಹೋರಾಟ ಅಲ್ಲ. 1995ರಿಂದಲೂ ಕೂಡ ಯಾವ ಸರ್ಕಾರ ರಾಜ್ಯದಲ್ಲಿ ಆಡಳಿತಕ್ಕೆ ಬರುತ್ತೋ ಆ ಸರ್ಕಾರದ ಮೇಲೆ ಅವರ ಶಾಸಕರುಗಳಿಂದ, ಅವರ ಸಂಸತ್ ಸದಸ್ಯರಿಂದ, ಜನಪ್ರತಿನಿಧಿಗಳಿಂದ ಒತ್ತಡ ಹಾಕ್ತಕ್ಕಂಥ ಕೆಲಸ ಯಾವತ್ತೂ ಕೂಡ ನಡೀತಾ ಇದೆ. ಇತ್ತೀಚಿನ ದಿನಗಳಲ್ಲಿ ಅಂದರೆ ಒಂದು 3-4 ತಿಂಗಳಿಂದ ಯಥೇಚ್ಛವಾಗಿರ್ತಕ್ಕಂಥ ಮತ್ತು ತುಂಬ ಪ್ರಭಾವಶಾಲಿಯಾಗಿರ್ತಕ್ಕಂಥ ಒತ್ತಡಗಳನ್ನು ನಮ್ಮ ಗೌರವಾನ್ವಿತ ಸರ್ಕಾರದ ಮೇಲೆ ಹಾಕೋದ್ರ ಮೂಲಕ ವೀರಶೈವ ಲಿಂಗಾಯತರು ಅಥವಾ ವೀರಶೈವ ಜಂಗಮರು, ಲಿಂಗಾಯತ ಜಂಗಮರು ಇವರಿಗೂ ಕೂಡ ಬೇಡ ಜಂಗಮ, ಬುಡುಗ ಜಂಗಮ ಆ ಪ್ರಮಾಣ ಪತ್ರವನ್ನು ಕೊಡಬೇಕು ಅಂತಕ್ಕಂಥ ಒತ್ತಡವನ್ನು ಸರ್ಕಾರದ ಮೇಲೆ ಹಾಕ್ತಕ್ಕಂಥದ್ದು ಗಮನಿಸಿ ಒಂದು 4 ವಿಚಾರಗಳನ್ನು ನನ್ನ ಸಮುದಾಯದ ಪ್ರಜ್ಞಾವಂತ ನಾಗರಿಕ ಗಮನಕ್ಕೆ ತರಲಿಕ್ಕೆ ಇಷ್ಟಪಡ್ತಾಯಿದ್ದೆ. ಪ್ರಪ್ರಥಮವಾಗಿ ಅವರಿಗೊಂದು ಟೋಕರ್ ಕೊಡಲೇಬೇಕು. ಏನು ಟೋಕರ್ ಕೊಡಲೇಬೇಕಪ್ಪ ಅಂದರೆ, ಒಂದು ಕಡೆ ಒಬ್ಬ ಉರ್ದು ಶಾಯರ್ ಹೇಳ್ತಾನೆ. ಉರ್ದು ಶಾಯರ್ ಹೇಳ್ತಕ್ಕಂಥ ಮಾತಿನ ಪೂರ್ವದಲ್ಲಿ ಒಂದು ಆಡಿಯೋ ತುಂಬ ವೈರಲ್ ಆಗ್ತಾಯಿದೆ. ಯಾರೋ ಪಂಕಜಾಕ್ಷಿ ಅಂತಕ್ಕಂಥ ಒಬ್ಬರದು. ಅವರು ಯಾರೋ ಒಬ್ಬರ ಜೊತೆ, ಅಧಿಕಾರಿಗಳ ಜೊತೆಗೂ ಅಥವಾ ಸಾಮಾಜಿಕ ಹೋರಾಟಗಾರರ ಜೊತೆ ಮಾತಾಡಿರ್ತಕ್ಕಂಥ ಆಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗ್ತಾಯಿದೆ. ನಾನು ಈ ವೀರಶೈವ ಜಂಗಮರಿಗೆ ಅಥವಾ ಲಿಂಗಾಯತ ಜಂಗಮರಿಗೆ ಒಂದು ಸಂವಾದ ಅಥವಾ ಚರ್ಚಾಗೋಷ್ಠಿ ಅಥವಾ ಲೈವ್ದಲ್ಲಿ ಎಲ್ಲಾದರೂ ಒಂದು ಚರ್ಚೆ ಮಾಡೋದ್ರ ಮೂಲಕ ಇಂಥ ಒಂದು ಗೊಂದಲದ ಸನ್ನಿವೇಶಕ್ಕೆ ತಾರ್ಕಿಕ ಹಂತವನ್ನು ಕಂಡುಕೊಳ್ಬೇಕು. ಅದು ಬಿಟ್ಬಿಟ್ಟು ಸರ್ಕಾರದ ಮೇಲೆ ಒತ್ತಡ ಹಾಕಿ ಸಾಮಾಜಿಕ ಜಾಲತಾಣದಲ್ಲಿ ಅದನ್ನು ಗಬ್ಬೆಬ್ಬಿಸಿ ಜನರಲ್ಲಿ ಈ ಕೋಮು ದ್ವೇಷದ ಭಾವನೆಯನ್ನು ಸೃಷ್ಟಿ ಮಾಡ್ತಕ್ಕಂಥದ್ದಾಗಿರ್ಬೋದು, ಗೊಂದಲ ಸೃಷ್ಟಿ ಮಾಡ್ತಕ್ಕಂಥದ್ದಾಗಿರ್ಬೋದು ಮಾಡಬಾರ್ದು. ಅದಕ್ಕೆ ಈ ಪಂಕಜಾಕ್ಷಿ ಮೇಡಮರನ್ನು ನಾನು ಉದ್ದೇಶಿಸಿ 1-2 ವಿಚಾರಗಳು ನನ್ನ ಸಮುದಾಯದ ಪ್ರಜ್ಞಾವಂತ ನಾಗರಿಕ ಕೊಡ್ಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ. ಒಂದು ಕಡೆ ಒಬ್ಬ ಶಾಯರ್ ಹೇಳ್ತಾನೆ, सूरज को क्या पता चांदनी क्या होती है, सूरज को क्या पता चांदनी क्या होती है, आसमान को क्या पता ज़मीन क्या होती है, जिंदगी भर भगवान के नाम पर, जिंदगी भर भगवान के नाम पर भीख मांग के खाने वालों को क्या पता भारत का संविधान क्या होती है, भारत का संविधान क्या होती है. ಅಂದರೆ ಈ ಆಕಾಶಕ್ಕೆ ಭೂಮಿಯ ತಾಕತ್ತು ಶಕ್ತಿಯ ಬಗ್ಗೆ ಗೊತ್ತಿಲ್ಲ, ಸೂರ್ಯನಿಗೆ ಚಂದ್ರಮನ ಬೆಳಕಿನ ತಂಪಾದ ಅದರ ಅರಿವು ಇರುವುದಿಲ್ಲ. ಹಾಗೆಯೇ ಜೀವನ ಪರ್ಯಂತ ದೇವರ ಹೆಸರ ಮೇಲೆ ಭಿಕ್ಷಾ ಬೇಡಿ ಬದುಕ್ತಕ್ಕಂಥ ಜನಾಂಗದವರಿಗೆ ಬಾಬಾ ಸಾಹೇಬ್ ಡಾಕ್ಟರ್ BR ಅಂಬೇಡ್ಕರ್ ಅವರು ಮತ್ತು ಅವರು ಕೊಟ್ಟಿರ್ತಕ್ಕಂಥ ಸಂವಿಧಾನದ ಅರಿವು ಹೆಂಗಿರುತ್ತೆ. ಅವರು ಆಗಾಗ ಈ ಉಚ್ಚ ನ್ಯಾಯಾಲಯದಲ್ಲಿ ಮತ್ತು ಸರ್ವೋಚ್ಚ ನ್ಯಾಯಾಲಯಗಳಲ್ಲಿ ಬೇಡ ಜಂಗಮ ಪ್ರಮಾಣ ಪತ್ರಕ್ಕೆ ಸಂಬಂಧಪಟ್ಟ ಹಾಗೆ ಪಿಟಿಷನ್ಗಳು ಫೈಲ್ ಮಾಡುತ್ತಾ ಆ ಪಿಟಿಷನ್ಗಳ ವಿರುದ್ಧ ಪ್ರತಿವಾದಿಗಳು ಇಲ್ಲದ ಹಾಗೆ ನೋಡಿಕೊಂಡು ಅಥವಾ ಈ ನಮ್ಮ ಸಮಾಜದಲ್ಲಿ ಇರ್ತಕ್ಕಂಥ ಅಥವಾ ಈ ಶೋಷಿತ ಸಮಾಜದಲ್ಲಿ ಇರ್ತಕ್ಕಂಥ ಈ ದಲಾಲರನ್ನು ಉಪಯೋಗಿಸಿಕೊಳ್ಳೋದ್ರ ಮೂಲಕ ದುಡ್ಡು ಕೊಟ್ಟು ಅಧಿಕಾರ ಕೊಟ್ಟು ಅವರನ್ನು ಪ್ರತಿವಾದಿಗಳನ್ನಾಗಿ ಮಾಡಿ ಒಂದಿಷ್ಟು ಜಜ್ಮೆಂಟ್ಗಳನ್ನು ಮಾಡಿಸಿ ಆ ಜಜ್ಮೆಂಟ್ಗಳ ಮೂಲಕ ಆಗಾಗ ಪ್ರಮಾಣ ಪತ್ರಗಳನ್ನು ತೆಗೆದುಕೊಳ್ಳುವ ಸಲುವಾಗಿ ತುಂಬ ಹರಸಾಹಸ ಪಡ್ತಿದ್ದಾರೆ. ಆ ಒಂದಿಷ್ಟು ತೀರ್ಪುಗಳ ಆಧಾರದ ಮೇಲೆ ಬಹುಶಃ ಹೋರಾಟಗಳನ್ನು ಅವರು ಕಂಟಿನ್ಯೂ ಇಟ್ಟಿದ್ದಾರೆ. ಬೇಡ ಜಂಗಮ ಪ್ರಮಾಣ ಪತ್ರ ಪಡಿಬೇಕು ಅಂತ ಬಹುಶಃ ಅವರಿಗೆ ಸಂವಿಧಾನದ ಬಗ್ಗೆ ಅರಿವಿಲ್ಲ ಅಂತ ಅನಿಸುತ್ತೆ.
ಕಂಟೆಂಪ್ಟ್ ಆಫ್ ಕಾನ್ಸ್ಟಿಟ್ಯೂಷನ್ಗಿಂತಲೂ ಕಂಟೆಂಪ್ಟ್ ಆಫ್ ಕೋರ್ಟ್ಗಿಂತಲೂ ಕಂಟೆಂಪ್ಟ್ ಆಫ್ ಕಾನ್ಸ್ಟಿಟ್ಯೂಷನ್ ದೊಡ್ಡ ಅಪರಾಧ. ಅಂದರೆ ಸಂವಿಧಾನ ಈ ದೇಶದ ಎಲ್ಲ ಕಾನೂನುಗಳಿಗೂ ನ್ಯಾಯಾಲಯಗಳಿಗೂ ತಾಯಿ ಸಮಾನ. ಸೊ ಆ ಸಂವಿಧಾನ ಇಂಥ ಕುಹಕಿಗಳು ಶೋಷಿತ ಜನಾಂಗಕ್ಕೆ ಇರ್ತಕ್ಕಂಥ ಹಕ್ಕುಗಳನ್ನು ಕಿತ್ತುಕೊಳ್ತಕ್ಕಂಥ ಸಂದರ್ಭದಲ್ಲಿ ಆ ಸಂವಿಧಾನ ನಮ್ಮ ಬೇಕು ಬೇಡಿಕೆಗಳ ಬಗ್ಗೆ ಅಥವಾ ನಮ್ಮ ಹಕ್ಕುಗಳನ್ನು ಸಂರಕ್ಷಣೆ ಮಾಡ್ತಕ್ಕಂಥ ತಾಕತ್ತು ಸಂವಿಧಾನಕ್ಕಿದೆ. ಅದನ್ನು ಬಾಬಾ ಸಾಹೇಬ್ ಡಾಕ್ಟರ್ BR ಅಂಬೇಡ್ಕರ್ ಕೊಟ್ಟಿದ್ದು. ಈ ಸಿವಿಲ್ ಇತ್ತೀಚಿನ ದಿನಗಳಲ್ಲಿ 2012ರಿಂದ ಹುಬ್ಬಳ್ಳಿಯಲ್ಲಿರ್ತಕ್ಕಂಥ ಕೆಸರಳ್ಳಿ ಮಠದ ಒಬ್ಬ ಸ್ವಾಮೀಜಿಯವರು ಒಂದಿಷ್ಟು ಜಜ್ಮೆಂಟ್ಗಳನ್ನು ಎಡ್ಗರ್ ಥರ್ಸ್ಟನ್ ಅವ್ರದ್ದು, ರಂಗಾಚಾರ್ಯ ಅವ್ರದ್ದು ಈ ಜಜ್ಮೆಂಟಿನ ಮಾಹಿತಿಗಳನ್ನು ಒಳಗೊಂಡಂಥ ಒಂದು ಕರಪತ್ರವನ್ನು ಮಾಡಿಬಿಟ್ಟು ಇಡೀ ಕರ್ನಾಟಕದಾದ್ಯಂತ ಜಂಗಮರಿಗೆ ಹಂಚುತ್ತಾ ಅವರನ್ನು ಪುಸಲಾಯಿಸ್ತಾ ಇದ್ದಾರೆ. ಏನು, ಈ ಕರ್ನಾಟಕದಲ್ಲಿರ್ತಕ್ಕಂಥ ಶೆಡ್ಯೂಲ್ ಕಾಸ್ಟ್ ಜನಾಂಗದವ್ರಿಗೆ ಸಿಗ್ತಕ್ಕಂಥ ಮೀಸಲಾತಿಯನ್ನು ಕಿತ್ಕೊಳ್ಬೇಕು ಅಂತ. ಸ್ನೇಹಿತರೆ, ಅವರಿಗೆ ಮುಖ್ಯವಾಗಿ ಅವರ ದೃಷ್ಟಿಕೋನ ಇರತಕ್ಕಂಥದ್ದು ಶಾಸಕಾಂಗ ಮತ್ತು ಕಾರ್ಯಾಂಗ ಜೊತೆಗೆ ಈ ರಾಜಕೀಯ ಶಾಸಕಾಂಗದ ಮೇಲೆ ಅವರಿಗೆ ತುಂಬ ದೃಷ್ಟಿಕೋನ ಇಟ್ಕೊಂಡಿರ್ತಕ್ಕಂಥದ್ದು. ಅಂದರೆ ಈ 15 ವಿಧಾನಸಭೆಯ ಮತ್ತು 5 ಲೋಕಸಭೆಯ ಈ ಸ್ಥಾನಗಳನ್ನು ಅವರು ಕಬಳಿಸುವುದರ ಮೂಲಕ ಈ ನಾಡಿನಲ್ಲಿರ್ತಕ್ಕಂಥ ಶೋಷಿತ ಸಮಾಜವನ್ನು ಪುನಃ ಗುಲಾಮಗಿರಿಗೆ ತಳ್ಳಬೇಕು ಅಂತಕ್ಕಂಥ ಒಂದು ದುಷ್ಕೃತ್ಯದ ಮನೋಭಿಲಾಷೆಯನ್ನು ಅವರ ಸೃಷ್ಟಿ ಮಾಡಿಕೊಂಡು ಅಥವಾ ಮನುವಾದದ ಮನಸ್ಥಿತಿಯನ್ನು ಸೃಷ್ಟಿ ಮಾಡಿಕೊಂಡು ಇವತ್ತು ದಿವಸ ಅವರು ಹೋರಾಟಕ್ಕೆ ಬರ್ತಾಯಿದ್ದಾರೆ. ಹೀಗೆ ಪಂಕಜಾಕ್ಷಿ ಅಂತಕ್ಕಂಥವರೊಬ್ಬರು ಕೂಡ ಸಾಮಾಜಿಕ ಜಾಲತಾಣದಲ್ಲಿ ಕ್ಲೇಮ್ ಮಾಡ್ತಾಯಿದ್ದಾರೆ ಬೇಡ ಜಂಗಮ. ಈ ಮೀಸಲಾತಿ ಸರ್ಟಿಫಿಕೇಟ್ ಎದಕ್ಕೆ ಕೊಡ್ತಾರೆ, ಈ ಕಾಸ್ಟ್ ಸರ್ಟಿಫಿಕೇಟು ಎದಕ್ಕೆ ಕೊಡ್ತಾರೆ ಅಂದರೆ ಮೀಸಲಾತಿ ಲಾಭ ಪಡೆಯುವ ಸಲುವಾಗಿ. ಮೀಸಲಾತಿಯನ್ನು ಬಾಬಾ ಸಾಹೇಬ್ ಡಾಕ್ಟರ್ BR ಅಂಬೇಡ್ಕರ್ ಅವರು ರೆಪ್ರೆಸೆಂಟೇಷನ್ ಅಂದರೆ ಪ್ರಾತಿನಿಧ್ಯತೆ ಅಂತ ಕರೆದಿರ್ತಕ್ಕಂಥದ್ದು. ಈ ಪ್ರಾತಿನಿಧ್ಯತೆ ಸಲುವಾಗಿ ಮೀಸಲಾತಿಯನ್ನು ಅಥವಾ ಸರ್ಟಿಫಿಕೇಟನ್ನು SC ಸರ್ಟಿಫಿಕೇಟ್ ಕೊಡ್ತಕ್ಕಂಥದ್ದು. ಆದರೆ ಮೀಸಲಾತಿ ಅಂದರೆ ಸ್ನೇಹಿತರೆ ಸರ್ಕಾರಿ ಕಾರ್ಯಕ್ರಮವಲ್ಲ, ಆರ್ಥಿಕ ಸಬಲೀಕರಣದ ಯೋಜನೆಯೂ ಅಲ್ಲ. ಮೀಸಲಾತಿ ಅಂದರೆ ಇದೊಂದು ಸರ್ಕಾರಿ ಕಾರ್ಯಕ್ರಮ ಅಲ್ಲ, ಆರ್ಥಿಕ ಸಬಲೀಕರಣದ ಯೋಜನೆಯೂ ಅಲ್ಲ. ಶಾಸಕಾಂಗ ಮತ್ತು ಕಾರ್ಯಾಂಗದಲ್ಲಿ ಸಾಮಾಜಿಕ ಪ್ರಾತಿನಿಧ್ಯತೆಗಾಗಿ ಇರತಕ್ಕಂಥ ಒಂದು ವ್ಯವಸ್ಥೆಯಾಗಿದೆ ಅಂತಕ್ಕಂಥ ಮಾತನ್ನು ಬಾಬಾ ಸಾಹೇಬ್ ಡಾಕ್ಟರ್ BR ಅಂಬೇಡ್ಕರ್ ಹೇಳ್ತಾರೆ. ಸಾಮಾಜಿಕ ಪ್ರಾತಿನಿಧ್ಯತೆಗಾಗಿ ಇರ್ತಕ್ಕಂಥ ನೋಡಿ, ಸಾಮಾಜಿಕ ಪ್ರಾತಿನಿಧ್ಯತೆಗಾಗಿ ಇರತಕ್ಕಂಥ ಒಂದು ವ್ಯವಸ್ಥೆಯಾಗಿದೆ, ಅದು ಸಿಸ್ಟಮ್ ಇದೆ ಅಂತಕ್ಕಂಥದ್ದು ಬಾಬಾ ಸಾಹೇಬ್ ಡಾಕ್ಟರ್ BR ಅಂಬೇಡ್ಕರ್ ಹೇಳ್ತಾರೆ. ಇನ್ನು ಶತಶತಮಾನಗಳಿಂದ ಶಿಕ್ಷಣದಿಂದ ವಂಚಿತರಾಗಿರ್ತಕ್ಕಂಥ, ಆರ್ಥಿಕವಾಗಿ ದುರ್ಬಲಗೊಂಡಿರ್ತಕ್ಕಂಥ, ಸಾಮಾಜಿಕವಾಗಿ ಶೋಷಣೆಗೊಳಪಟ್ಟಿರ್ತಕ್ಕಂಥ ಸಮುದಾಯವನ್ನು ಪಟ್ಟಿ ಮಾಡಿ 1976ರಲ್ಲಿ ಶೆಡ್ಯೂಲ್ ಕಾಸ್ಟ್ ಆ್ಯಂಡ್ ಶೆಡ್ಯೂಲ್ ಟ್ರೈಬ್ ಇನ್ಕ್ಲೂಸಿವ್ ಆ್ಯಂಡ್ ಎಕ್ಸ್ಕ್ಲೂಸಿವ್ ಪಟ್ಟಿಯಲ್ಲಿ ಪಟ್ಟಿ ಮಾಡಿ 101 ಜಾತಿಗಳನ್ನು ಶೆಡ್ಯೂಲ್ ಕಾಸ್ಟ್ನಲ್ಲಿ ಸೇರಿಸಿರ್ತಕ್ಕಂಥದ್ದು. ಸಂವಿಧಾನ ವ್ಯಾಖ್ಯಾನಿಸಿದ ಹಾಗೆ ಶೈಕ್ಷಣಿಕವಾಗಿ ಹಿಂದುಳಿದಿದ್ದು, ಆರ್ಥಿಕವಾಗಿ ದುರ್ಬಲಗೊಂಡಿದ್ದು, ಸಾಮಾಜಿಕವಾಗಿ ಶೋಷಣೆಗೊಳಪಟ್ಟಿರ್ತಕ್ಕಂಥ ಸಮುದಾಯಗಳಿಗೆ ಮೀಸಲಾತಿಯನ್ನು ಕಲ್ಪಿಸಿಕೊಡಲಾಗಿದೆ. ಮೀಸಲಾತಿ ಕಲ್ಪಿಸಿಕೊಡುವ ಸಲುವಾಗಿ ಈ ಶೆಡ್ಯೂಲ್ ಕಾಸ್ಟ್ ಅಂತಕ್ಕಂಥ ಪಟ್ಟಿಯನ್ನು ಬಿಡುಗಡೆ ಮಾಡಿ ಅವರಿಗೆ ಪ್ರಮಾಣ ಪತ್ರವನ್ನು ನೀಡತಕ್ಕಂಥ ವ್ಯವಸ್ಥೆ ಸಂವಿಧಾನ ಮತ್ತು ಬಾಬಾ ಸಾಹೇಬರು ಕಲ್ಪಿಸಿಕೊಟ್ಟಿರ್ತಕ್ಕಂಥದ್ದು. ಈ ಬೇಡ ಜಂಗಮ ಪ್ರಾತಿನಿಧ್ಯತೆ ಕೇಳ್ತಕ್ಕಂಥವ್ರು ನೋಡಿ, ಬೇಡ ಜಂಗಮರು ನಮ್ಮ ಕರ್ನಾಟಕದಲ್ಲಿದ್ದಾರೆ. ಬೀದರು, ಬಳ್ಳಾರಿ, ಕೆಲವೊಂದು ಕಡೆಗೆ ರಾಯಚೂರು ಭಾಗ ಮತ್ತು ಆಂಧ್ರಕ್ಕೆ ಹೊಂದಿಕೊಂಡಿರ್ತಕ್ಕಂಥ ಗಡಿ ಭಾಗದಲ್ಲಿ ಮಾತ್ರ ಬೇಡ ಜಂಗಮರಿದ್ದಾರೆ. ಅವರಿಗೆ ಬಾಬಾ ಸಾಹೇಬರು ಸಂವಿಧಾನ ಅವಕಾಶ ಕಲ್ಪಿಸಿಕೊಟ್ಟಿದೆ. ಬೇಡ ಜಂಗಮ ಪ್ರಮಾಣ ಪತ್ರವನ್ನು ಪಡೆದುಕೊಂಡು ಅವರು ಸಂವಿಧಾನಬದ್ಧವಾಗಿರ್ತಕ್ಕಂಥ ಹಕ್ಕುಗಳು, ಸೌಲಭ್ಯಗಳು ತಗೊಳ್ತಕ್ಕಂಥದ್ದು ಅಥವಾ ಪಡೆದುಕೊಳ್ತಕ್ಕಂಥ ಹಕ್ಕು ಅವರಿಗಿದೆ. ಆದರೆ ಸಮಸ್ಯೆ ಏನಾಗಿದೆ ಅಂದರೆ ಶತಶತಮಾನಗಳಿಂದ ಅಕ್ಷರದ ಮೇಲೆ ಅಧಿಕಾರ ಹೊಂದಿರತಕ್ಕಂಥ, ಶತಶತಮಾನಗಳಿಂದ ಆರ್ಥಿಕವಾಗಿ ಸಬಲರಾಗಿರ್ತಕ್ಕಂಥ, ಶತಶತಮಾನಗಳಿಂದ ಕರ್ನಾಟಕ ರಾಜ್ಯದಲ್ಲಿ ಪುರೋಹಿತರನ್ನ ಹೊರತುಪಡಿಸಿ
ಅವರಷ್ಟೇ ಸಮಸಮವಾಗಿರ್ತಕ್ಕಂಥ ಅವ್ರಿಗಿಂತಲೂ ಹೆಚ್ಚಿನ ಗೌರವ, ಮನ್ನಣೆ, ಪ್ರಾತಿನಿಧ್ಯತೆ, ಸತ್ಕಾರ, ಎಲ್ಲ ರೀತಿಯ ಸೌಲಭ್ಯವನ್ನು ಪಡೆದಿರತಕ್ಕಂಥ ಈ ಲಿಂಗಾಯತ ಜಂಗಮರು ಶೆಡ್ಯೂಲ್ ಕಾಸ್ಟ್ ಪ್ರಮಾಣ ಪತ್ರಕ್ಕಾಗಿ ಹಪಹಪಿಸ್ತಕ್ಕಂಥದ್ದು ನೋಡಿದ್ರೆ ನನಗೆ ನಗು ಬರ್ತಾ ಇದೆ. ಯಾಕೆ ನಗು ಬರ್ತಾ ಅಂದರೆ, ಪಂಚಪೀಠಾಧಿಪತಿಗಳು ಅವರು ಅಸ್ಪೃಶ್ಯರಕ್ಕಿಂತಲೂ ಅಸ್ಪೃಶ್ಯರಷ್ಟೇ ಅಲ್ಲ, ಈವನ್ನ ಸಮಾಜದಕ್ಕಾಗಿ ಹೋರಾಟ ಮಾಡಿರ್ತಕ್ಕಂಥ ಬಸವಣ್ಣನವ್ರನ್ನೂ ಕೂಡ ಅಸ್ಪೃಶ್ಯರನ್ನಾಗಿ ಪರಿಭಾವಿಸಿರ್ತಕ್ಕಂಥದ್ದು ಎಷ್ಟೋ ಸಾರಿ ನೋಡಿವಿ. ಅವರ ಉದ್ದಡತಂದ ವ್ಯಾಖ್ಯಾನಗಳು ಕೂಡ ನಾವು ನೋಡಿದ್ವಿ. ಈ ಈ ಪಂಚಪೀಠಾಧಿಪತಿಗಳು ಕಾಶಿ, ಕೇದಾರ, ಬಾಳೆಹೊನ್ನೂರ, ಶ್ರೀಶೈಲ, ಉಜ್ಜಯಿನಿ, ಈ ಪಂಚಪೀಠಾಧಿಪತಿಗಳು ಯಾವತ್ತೂ ಕೂಡ ನಾವು ಅಸ್ಪೃಶ್ಯರಿದ್ದೀವಿ, ಶೂದ್ರರಿದ್ದೀವಿ ಅಂತಕ್ಕಂತ ಹೇಳಿಲ್ಲ. ಇವತ್ತು ಘೋಷಣೆ ಮಾಡಲಿ ನೋಡೋಣ. ಅವರಿಗೆ ಚಾಲೆಂಜ್ ಮಾಡ್ತೀನಿ, ಈ ಲಿಂಗಾಯತ ಜಂಗಮರಿಗೆ ನಿಮಗೆ ನಿಜವಾಗಲೂ ಧೈರ್ಯ ಇದ್ದರೆ, ನಿಜವಾಗಲೂ ನಿಮ್ಮ ಹತ್ರ ಸ್ವಾಭಿಮಾನ ಏನಾದರೂ ಇದ್ದರೆ, ನಿಮ್ಮ ಪಂಚಪೀಠಾಧಿಪತಿಗಳು ಡಿಕ್ಲೇರ್ ಮಾಡಿ, ನಾವು ಅಸ್ಪೃಶ್ಯರಿದ್ದೀವಿ, ನಾವು ಶೂದ್ರರಿದ್ದೀವಿ, ಇದು ಡಿಕ್ಲೇರ್ ಮಾಡಿ. ಜೊತೆಗೆ ಲಕ್ಷಾಂತರ ಮಠಗಳು ಕರ್ನಾಟಕದಲ್ಲಿ ಕಾರ್ಯನಿರ್ವಹಿಸ್ತಿದ್ದು ವೈಭೋಗದ ಜೀವನವನ್ನು ಮಾಡ್ತಕ್ಕಂಥ ಮಠಾಧೀಶರು ಮತ್ತು ಅವರ ಕುಟುಂಬದವರು ಇವತ್ತಿನ ದಿವಸ ನಮ್ಮನ್ನು ಕೂಡ ಅಸ್ಪೃಶ್ಯರನ್ನಾಗಿ ಪರಿಗಣಿಸಿ ನಾವು ಕೂಡ ಬೇಡ ಜಂಗಮರಿದ್ದೀವಿ ಅಂತಕ್ಕಂಥ ಒಂದು ಅವಿವೇಕಿತನದ ಪ್ರತಿಪಾದನೆ ಮಾಡ್ತಕ್ಕಂಥ ನೋಡಿದ್ರೆ ವಿಪರ್ಯಾಸವಾಗುತ್ತದೆ. ಅದಷ್ಟೇ ಅಲ್ಲದೆ ಸ್ನೇಹಿತರೆ, ಈ ಮಠಾಧಿಪತಿಗಳು ಮತ್ತು ಮಠಾಧೀಶರು ಇವತ್ತಿಗೂ ಕೂಡ ಸರ್ಕಾರ ಯಾವುದೇ ಇದ್ದರೂ ಕೂಡ ಆ ಸರ್ಕಾರದ ಆಧಾರ ಮನ್ನಣೆಗೆ ಭಾಜನರಾಗಿದ್ದರೆ ಪೂರ್ಣ ಪ್ರಮಾಣದಲ್ಲಿ ಅದರ ಲಾಭ ತೆಗೆದುಕೊಳ್ತಾರೆ. ಬಹುಶಃ ಈ ಮನಸ್ಥಿತಿ ಯಾಕೆ ಅವ್ರಿಗೆ ಬಂತು ಅಂತಂದರೆ, ಮಹಾರಾಷ್ಟ್ರದಲ್ಲಿ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಈ ಸಿದ್ದೇಶ್ವರ ಸ್ವಾಮಿ ಅಂತಕ್ಕಂಥ ಒಬ್ಬ ವ್ಯಕ್ತಿ ಸಿದ್ದೇಶ್ವರ ಸ್ವಾಮಿ ಅಂತಕ್ಕಂಥ ಒಬ್ಬ ಲಿಂಗಾಯತ ಸ್ವಾಮಿ, ಈತ ಶೆಡ್ಯೂಲ್ ಕಾಸ್ಟ್ ಢೋರ ಪ್ರಮಾಣ ಪತ್ರವನ್ನು ಪಡೆದುಕೊಂಡು ಸೋಲಾಪುರದಲ್ಲಿ ಮೀಸಲಾತಿ ಕ್ಷೇತ್ರದಿಂದ ಚುನಾವಣೆಯನ್ನು ಕಂಟೆಸ್ಟ್ ಮಾಡಿ ಅದರಲ್ಲಿ ಆಯ್ಕೆಗೊಂಡಿರ್ತಕ್ಕಂಥ ವ್ಯಕ್ತಿ. ಅಲ್ಲಿರ್ತಕ್ಕಂಥ ಶೋಷಿತ ಸಮಾಜದವರು ಆತನ ಮೇಲೆ ಕೇಸ್ ಹಾಕಿದ್ದಾರೆ. ನಡೆದಿದ್ದ ಕೇಸು, ಆದರೆ 3 ವರ್ಷ ಆಯಿತು ಆ ಕೇಸ್ ನಡೆದು. ನಕಲಿ ಪ್ರಮಾಣ ಪತ್ರವನ್ನು ಪಡೆದು ಸಂಸದನಾಗಿರ್ತಕ್ಕಂಥ ಸಿದ್ದೇಶ್ವರ ಸ್ವಾಮೀಜಿ ಇವತ್ತಿಗೂ ಕೂಡ ರಾಜ್ಯಾಧಿಕಾರ ಅನುಭವಿಸ್ತಾ ಇದ್ದಾನೆ. ಏನೇನು 1-1.5-2 ವರ್ಷದಲ್ಲಿ ಅವನ ಪೂರ್ಣಾವಧಿ ಕೂಡ ಪೂರ್ಣಗೊಳ್ಳುತ್ತದೆ. ಸೊ ಇದನ್ನು ಆಧಾರವಾಗಿ ಇಟ್ಟುಕೊಂಡಿರ್ತಕ್ಕಂಥ ಕರ್ನಾಟಕದಲ್ಲಿರ್ತಕ್ಕಂಥ ವೀರಶೈವ ಜಂಗಮರು, ಲಿಂಗಾಯತ ಜಂಗಮರು ತಾವು ಕೂಡ ಕರ್ನಾಟಕದಲ್ಲಿ ಈ ಮುಂಬರ್ತಕ್ಕಂಥ ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿ ಮತ್ತು MLA ಚುನಾವಣೆಗಳಿಗೆ ಮೀಸಲು ಕ್ಷೇತ್ರದಿಂದ ಸ್ಪರ್ಧಿಸುವ ಮೂಲಕ ತಮ್ಮ ಶಿಷ್ಯ ಬಳಗ ಆಗಿರ್ತಕ್ಕಂಥ ಲಿಂಗಾಯತರ ಮತಗಳನ್ನು ಅಥವಾ ತಮ್ಮ ಭಕ್ತರನ್ನು ಮತಗಳಾಗಿ ಕನ್ವರ್ಟ್ ಮಾಡಿಕೊಳ್ಳೋದ್ರ ಮೂಲಕ ಈ ಮೀಸಲಾತಿ ಕ್ಷೇತ್ರಗಳಿಂದ ಆಯ್ಕೆಗೊಂಡು ಶೋಷಿತ ಜನಾಂಗದವರಿಗೆ ಅಧಿಕಾರಹೀನರನ್ನಾಗಿ ಮಾಡತಕ್ಕಂಥ ಒಂದು ದುರ್ಬುದ್ಧಿಯಿಂದಲೇ ಇವತ್ತು ದಿವಸ ಅವರು ಈ ಬೇಡ ಜಂಗಮ ಪ್ರಮಾಣ ಪತ್ರ ನಮಗೂ ನೀಡ್ರಿ ಅಂತಕ್ಕಂಥದಕ್ಕೆ ಹಪಹಪಿಸ್ತಲಿದ್ದಾರೆ. ಕಾರಣ ಏನಪ್ಪ ಅಂದರೆ, ಇವರು ಇಷ್ಟು ಓಪನ್ ಆಗಿ ಬಹಿರಂಗವಾಗಿ ಯಾಕೆ ಇವರು ಕ್ಲೇಮ್ ಮಾಡ್ತಾ ಇದ್ದಾರೆ ಅಂದರೆ, ಸ್ನೇಹಿತರೆ ನೇರವಾಗಿ ಹೇಳ್ತೀನಿ, ಕರ್ನಾಟಕದಲ್ಲಿ ಈ ಎಡಗೈ ಮತ್ತು ಬಲಗೈ ಅಂತಕ್ಕಂಥ ಈ ಭೇದ ಭಾವವನ್ನು ಹುಟ್ಟು ಹಾಕಿರ್ತಕ್ಕಂಥ ರಾಜಕಾರಣಿಗಳು ಒಂದು ದಿವಸ ಆ ಬೇಡ ಜಂಗಮರು ಪ್ರಮಾಣ ಪತ್ರ ಪಡೆದಿರ್ತಕ್ಕಂಥ ಲಿಂಗಾಯತ ಜಂಗಮರು ರಾಜಕೀಯ ಕ್ಷೇತ್ರಕ್ಕೆ ಬಂದರೆ ಇವರು ತುಂಬ ದುರ್ದಿನಗಳು, ರಾಜಕೀಯ ಹೀನತೆ ಅಥವಾ ಅಧಿಕಾರಹೀನತೆಯ ದಿನಗಳನ್ನು ಕಾಣತಕ್ಕಂಥದ್ದು ಅತಿ ದೂರವೇನಿಲ್ಲ. ಸೊ ಅದಕ್ಕಾಗಿ ಯಾವುದೇ ಪಕ್ಷದಲ್ಲಿರ್ತಕ್ಕಂಥ ಎಡಗೈ ಬಲಗೈ ನಾಯಕರಿಗೆ ಸವಿನಯ ಪ್ರಾರ್ಥನೆ, ಅವರು ನಮ್ಮನ್ನಷ್ಟೇ ಅಲ್ಲ ನಮ್ಮ ಸಮುದಾಯವನ್ನು ಕೂಡ ದೃಷ್ಟಿಕೋನದಲ್ಲಿ ಇಟ್ಟುಕೊಂಡು ಪುನಃ ಇವರನ್ನು ಗುಲಾಮಗಿರಿಗೆ ತಳ್ಳಬೇಕು ಅಂತಕ್ಕಂಥ
ಮನೋಭಿಲಾಷೆಯಿಂದ ವ್ಯವಸ್ಥಿತವಾಗಿರ್ತಕ್ಕಂಥ ಷಡ್ಯಂತ್ರ ಮಾಡಿಕೊಳ್ಳೋದ್ರ ಮೂಲಕ ಶಾಸನವನ್ನು ಮತ್ತು ವಿಧಾನಸಭೆಯನ್ನು ದುರುಪಯೋಗಪಡಿಸಿಕೊಂಡು ಅವರು ಈ ಬೇಡ ಜಂಗಮ ಅಂತಕ್ಕಂಥ ಬುಡಕ ಜಂಗಮ ಅಂತಕ್ಕಂಥ ಪ್ರಮಾಣ ಪತ್ರಕ್ಕೆ ಹಪಹಪಿಸುತ್ತಿದ್ದಾರೆ. ಅದಕ್ಕಾಗಿ ನಮ್ಮ ಶಾಸಕ ಸಂಸದರಲ್ಲಿ ಸವಿನಯ ಪ್ರಾರ್ಥನೆ, ಇದನ್ನು ತೀಕ್ಷ್ಣವಾಗಿ ಪ್ರತಿಬಂಧಿಸ್ತಕ್ಕಂಥ ಕೆಲಸ ತಾವು ಮಾಡ್ತೀರಿ ಅಂತಕ್ಕಂಥ ನಂಬಿಕೆ ತಮ್ಮ ಮೇಲಿದೆ. ತಮಗೆ ಪ್ರಾರ್ಥನೆ ಮಾಡ್ಕೋತಾ ಇದ್ದೀವಿ. ಸ್ನೇಹಿತರೆ, ಒಂದು ಕಡೆ ಮಡಿವಾಳ ಸಮಾಜದವರು ನಮಗೆ SC ಪ್ರಮಾಣ ಪತ್ರ ಕೊಡ್ರಿ ಅಂತ ಹೋರಾಟ ಮಾಡ್ತಾರೆ. ಒಂದು ಕಡೆ ಲಿಂಗಾಯತ ಜಂಗಮರು ನಮಗೆ ಬೇಡ ಜಂಗಮ ಅಂದರೆ SC ಪ್ರಮಾಣ ಪತ್ರ ಕೊಡ್ರಿ ಅಂತ ಹೋರಾಟ ಮಾಡ್ತಾರೆ. ಇತ್ತ ಕಡೆ 1999ರಿಂದ ನೋಡಿ ಕರ್ನಾಟಕದಲ್ಲಿ ಕನಿಷ್ಠ 20,000 ಚಿಲ್ಲರೆ ಬ್ಯಾಕ್ಲಾಗ್ ಹುದ್ದೆಗಳು ಕರ್ನಾಟಕದಲ್ಲಿ ಉಳಿದಿವೆ. ಬ್ಯಾಕ್ಲಾಗ್ ಹುದ್ದೆಗಳು. ಆ ಬ್ಯಾಕ್ಲಾಗ್ ಹುದ್ದೆಗಳ ಬಗ್ಗೆ ಮೀಸಲಾತಿ ಕ್ಷೇತ್ರದ ಆಯ್ಕೆಗೊಂಡಿರ್ತಕ್ಕಂಥ ಯಾವುದೇ ಶಾಸಕರಾಗಲಿ ಸಂಸದರಾಗಲಿ ಕ್ರಮ ವಹಿಸಲಿಕ್ಕೆ ತಯಾರಿಲ್ಲ. ಯಾವುದೇ ಸಂಘಟನೆಯವರು ಈ ಬ್ಯಾಕ್ಲಾಗ್ ಹುದ್ದೆಗಳನ್ನು ಭರ್ತಿ ಮಾಡುವ ಸಲುವಾಗಿ ಹೋರಾಟಗಳಾಗಲಿ ಚಳವಳಿಗಳಾಗಲಿ ಮಾಡ್ತಕ್ಕಂಥದ್ದು ಅಥವಾ ಸರ್ಕಾರಕ್ಕೆ ರೆಪ್ರೆಸೆಂಟೇಷನ್ ಕೊಡ್ತಕ್ಕಂಥ ಕೆಲಸ ಮಾಡ್ತಾ ಇಲ್ಲ. ಅದಷ್ಟೇ ಅಲ್ಲದೆ ನಾವು ಕೇಂದ್ರ ಸರ್ಕಾರದ ಈ ಸೆಂಟ್ರಲ್ ಯೂನಿವರ್ಸಿಟಿಯ ಒಂದು ಸ್ಟ್ಯಾಟಿಸ್ಟಿಕ್ ಇನ್ಫಾರ್ಮೇಷನ್ ತೊಗೊಂಡ್ವಿ. ಸೆಂಟ್ರಲ್ ಯೂನಿವರ್ಸಿಟಿ ಸ್ಟ್ಯಾಟಿಸ್ಟಿಕಲ್ ಇನ್ಫಾರ್ಮೇಷನ್ ತೆಗೆದುಕೊಂಡಾಗ ಕೇಂದ್ರೀಯ ವಿಶ್ವವಿದ್ಯಾಲಯದಲ್ಲಿ 58% SC ST ಪ್ರೊಫೆಸರ್ ಹುದ್ದೆಗಳು ಇವತ್ತಿಗೂ ಕೂಡ ಖಾಲಿ ಇಟ್ಕೊಂಡು ಬರ್ತಾ ಇದ್ದಾರೆ. ರಿಕ್ರೂಟ್ಮೆಂಟೇ ಮಾಡ್ತಾ ಇದ್ದಾರೆ. ಇನ್ನು ನಾವು ಸಂಪೂರ್ಣವಾಗಿರ್ತಕ್ಕಂಥ ದೇಶದ ಚಿತ್ರಣವನ್ನು ಅವಲೋಕನ ಮಾಡಿದಾಗ ಶೆಡ್ಯೂಲ್ ಕಾಸ್ಟ್ ಜನಾಂಗದವರ ಪ್ರಾತಿನಿಧ್ಯತೆ ನೋಡಿದಾಗ SC ಜನಾಂಗದವರಿಗೆ ಅಂದ್ರೆ ಜಾಬ್ ಅಂದರೆ ಈ ಸೇವಾ ಕ್ಷೇತ್ರವನ್ನು ಅನುಲಕ್ಷಿಸಿ ನೋಡಿದಾಗ 15% ಇರತಕ್ಕಂಥ SC ಜನಾಂಗದವರಿಗೆ ಇವತ್ತಿಗೂ ಕೂಡ ಕೇವಲ 5.92 ಅಂದರೆ 5.92% ಮಾತ್ರ ಹುದ್ದೆಗಳು ಕೇಂದ್ರ ಸರ್ಕಾರ ಮತ್ತು ಕೇಂದ್ರ ಸರ್ಕಾರದಲ್ಲಿ ಭರ್ತಿ ಮಾಡಿರ್ತಕ್ಕಂಥದ್ದು. ಅಂದರೆ ನಮ್ಮ ಸಮುದಾಯವನ್ನು ಇನ್ನೂ ಕೂಡ 9.8% ಈ ಸೇವೆಯಿಂದ ಉದ್ದೇಶಪೂರ್ವಕವಾಗಿ ಆ ಹುದ್ದೆಗಳನ್ನು ಭರ್ತಿ ಮಾಡದೆ ವಂಚನೆ ಮಾಡ್ತಾ ಇದ್ದಾರೆ. ಇನ್ನು ಈ UPSCಯನ್ನು ಅವಲೋಕನ ಮಾಡಿದಾಗ SC ST ಜನಾಂಗದವರಿಗೆ 22.5% ರಿಸರ್ವೇಷನ್ ಕೊಡಬೇಕು. ಆದರೆ ಇವತ್ತಿಗೂ ಕೂಡ ಕೇವಲ 10% ಮಾತ್ರ ಈ UPSCಯಲ್ಲಿ ನೇಮಕಾತಿ UPSC ನೇಮಕಾತಿ ಹುದ್ದೆಗಳಲ್ಲಿ ನೇಮಕಾತಿ ಮಾಡ್ತಕ್ಕಂಥ ಕೃತ್ಯ ಕೇಂದ್ರ ಸರ್ಕಾರದಿಂದ ಕೂಡ ನಡೆದಿದೆ, ಆಳುವ ಸರ್ಕಾರದಿಂದ ನಡೆದಿದೆ. ಯಾವುದೇ ಸರ್ಕಾರ ಇದ್ದರೂ ಕೂಡ ನಮಗೆ 12.5% ಉನ್ನತ ಹುದ್ದೆಯಿಂದ ಅವು ನ್ಯಾಯಪಾಲಿಕೆ ಆಗಿರ್ಬೋದು, ಕಾರ್ಯಪಾಲಿಕೆ ಆಗಿರ್ಬೋದು, ವಿವಿಧ ಲೋಕಲ್ ಬಾಡಿ ಆಗಿರ್ಬೋದು ಅಥವಾ ಕಾರ್ಪೊರೇಟರ್ ಸೆಕ್ಟರ್ಸ್ ಅಂದರೆ ಈ ಲೇಬರ್ ಆ್ಯಕ್ಟ್ನಲ್ಲಿ ಬರ್ತಕ್ಕಂಥ ಸಂಸ್ಥೆಗಳಾಗಿರ್ಬೋದು, ಇಲ್ಲಿರ್ತಕ್ಕಂಥ ಉನ್ನತ ಹುದ್ದೆಗಳಿಂದ ನಮ್ಮ ಜನಾಂಗವನ್ನು ವಂಚನೆ ಮಾಡೋದ್ರ ಮೂಲಕ ಅವರನ್ನು ನೇಮಕಾತಿ ಮಾಡದೆ ವಂಚಿಸ್ತಕ್ಕಂಥ ಕೆಲಸ ನಡೆದಿದೆ. ಈ ಕಡೆ ಸಿಗ್ತಕ್ಕಂಥ ಸೌಲಭ್ಯಗಳು ಅಂದರೆ ಸಂವಿಧಾನಬದ್ಧವಾಗಿ ಸಿಗ್ತಕ್ಕಂಥ 15(4) ಶೈಕ್ಷಣಿಕ ಮೀಸಲಾತಿ ಇವತ್ತು ಖಾಸಗಿ ಶಾಲೆಯಲ್ಲಿ ನಾವು ಯಾವುದೇ ಕಮ್ಯುನಿಟಿದವರು ಇದ್ದರೂ ಕೂಡ ಅವ್ರಿಗೆ ಉದಾಹರಣೆಗಾಗಿ PUC ಫಸ್ಟ್ ಇಯರ್ಗೆ 80,000 ರೂಪಾಯಿ ನಾವು ಕಟ್ಟಲೇಬೇಕು. ಅಲ್ಲಿ ರಿಸರ್ವೇಷನ್ ಇಲ್ಲ. ನೇಮಕಾತಿಯಲ್ಲಿ 16(4) ಆರ್ಟಿಕಲ್ 16(4) ಇವತ್ತಿಗೂ ಕೂಡ 20,000ಕ್ಕಿಂತಲೂ ಹೆಚ್ಚಿನ ಬ್ಯಾಕ್ಲಾಗ್ ಹುದ್ದೆಗಳು ಕರ್ನಾಟಕದಲ್ಲಿವೆ. ಅದರ ಬಗ್ಗೆ ಸರ್ಕಾರ ಆಗಲಿ ಅಥವಾ ಜನಪ್ರತಿನಿಧಿಗಳಾಗಲಿ ಅಥವಾ ನಮ್ಮ ಪ್ರತಿನಿಧಿಗಳಾಗಲಿ ಯಾವುದೇ ಗಮನ ಹರಿಸ್ತಾ ಇಲ್ಲ. ಇಂಥದ್ರಲ್ಲಿ ಈ ದೇಶದಲ್ಲಿ ಪ್ರಜಾಪ್ರಭುತ್ವ ಮಾದರಿಯ ಸಂವಿಧಾನ ಈ ದೇಶದಲ್ಲಿ ಇದ್ದಾಗ್ಯೂ, ಪ್ರಜಾಪ್ರಭುತ್ವ ಆಡಳಿತ ವ್ಯವಸ್ಥೆ ಈ ದೇಶದಲ್ಲಿ ಇದ್ದಾಗ್ಯೂ ಕೂಡ ನೇಮಕಾತಿ ಪ್ರಕ್ರಿಯೆ ಮಾಡದೇ ಔಟ್ಸೋರ್ಸಸ್ ಗುತ್ತಿಗೆ ಆಧಾರದ ಮೇಲೆ ಲೇಬರ್ಗಳನ್ನು ಗುತ್ತಿಗೆ ಆಧಾರದ ಮೇಲೆ ನೌಕರನ್ನು ತೆಗೆದುಕೊಂಡು ಕಾರ್ಯನಿರ್ವಹಿಸ್ತಕ್ಕಂಥ ನೋಡ್ತಾ ಇದ್ದೀವಿ. ಉದಾಹರಣೆಗೆ ಗ್ರಾಮ ಪಂಚಾಯತಿಯಲ್ಲಿ ಕಂಪ್ಯೂಟರ್ ಆಪರೇಟರ್ ತೆಗೆದುಕೊಳ್ಳಿ ಅಥವಾ ತಾಲೂಕ್ ಪಂಚಾಯತಿಯಲ್ಲಿ ಕಂಪ್ಯೂಟರ್ ಆಪರೇಟರ್ ತೆಗೆದುಕೊಳ್ಳಿ, ವಿಶ್ವವಿದ್ಯಾಲಯಗಳಲ್ಲಿ ಪದವಿ ಮಹಾವಿದ್ಯಾಲಯಗಳಲ್ಲಿ ಪ್ರಾಧ್ಯಾಪಕರ ಹುದ್ದೆಗಳು ತೆಗೆದುಕೊಳ್ಳಿ, ಶಿಕ್ಷಕರ ಹುದ್ದೆಗಳು ತೆಗೆದುಕೊಳ್ಳಿ, ಆರೋಗ್ಯ ಇಲಾಖೆಯಲ್ಲಿ ಸ್ಟಾಫ್ ನರ್ಸ್ ಆಗಿರ್ಬೋದು, ಡಾಕ್ಟರ್ಸ್ ಆಗಿರ್ಬೋದು, D ಗ್ರೂಪ್ ನೌಕರರಾಗಿರ್ಬೋದು, ನಗರ ಪಾಲಿಕೆಗಳಲ್ಲಿ ಮಹಾನಗರ ಪಾಲಿಕೆ ಪಟ್ಟಣ ಪಂಚಾಯಿತಿಗಳಲ್ಲಿ ಇರ್ತಕ್ಕಂಥ ಹುದ್ದೆಗಳಾಗಿರ್ಬೋದು, ಇವೆಲ್ಲವೂ ಕೂಡ ಖಾಸಗಿ ಏಜೆನ್ಸಿ ಮುಖಾಂತರ ಗುತ್ತಿಗೆ ಆಧಾರದ ಮೇಲೆ ತೆಗೆದುಕೊಂಡು ಅವರಿಗೆ ಒಂದಿಷ್ಟು ಇಡುಗಂಟು ಕೊಡೋದ್ರ ಮೂಲಕ
ಆ ಒಂದು ವ್ಯವಸ್ಥೆಯನ್ನು ಅಥವಾ ಕಾರ್ಯಭಾರವನ್ನು ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ರಿಕ್ರೂಟ್ಮೆಂಟ್ ಯಾಕೆ ಮಾಡ್ತಾ ಇಲ್ಲ? ನೇಮಕಾತಿ ಮಾಡಿದ್ದೆ ಆದರೆ ಈ SC ST ಜನಾಂಗದವರು ಆರ್ಥಿಕವಾಗಿ ಸಬಲರಾಗ್ತಾರೆ. ಇವರು ಆರ್ಥಿಕವಾಗಿ ಸಬಲರಾದರೆ ಮತ್ತೆ ತಮ್ಮ ಹಕ್ಕುಗಳನ್ನು ಕೇಳ್ತಾರೆ ಅಂತಕ್ಕಂಥ ಮನೋಧೋರಣೆಯಿಂದ ಈ ಆಳು ವರ್ಗದ ಒಂದು ವ್ಯವಸ್ಥಿತವಾಗಿರ್ತಕ್ಕಂಥ ಸ್ಥಾಪಿತ ಮನಸ್ಥಿತಿ ಜನಾಂಗ ಆ ರೀತಿಯಾಗಿರ್ತಕ್ಕಂಥ ಒಂದು ಸೌಲಭ್ಯ ವಂಚನೆ ಮಾಡ್ತಕ್ಕಂಥ ಕೃತ್ಯ ನಡೆದಿದೆ. ಅದಕ್ಕಾಗಿ ನಾವು ಈ ಬ್ಯಾಕ್ಲಾಗ್ ಹುದ್ದೆಗಳು ಮತ್ತು ನೇಮಕಾತಿಗಳಿಗಾಗಿ ಚಳವಳಿ ಮಾಡ್ತಕ್ಕಂಥ ಅವಶ್ಯಕತೆ ಇದೆ. ಅದಕ್ಕೆ ನಮ್ಮ ಸಮಾಜದ ಹೋರಾಟಗಾರರಲ್ಲಿ ಸವಿನಯ ಪ್ರಾರ್ಥನೆ, ಒಂದು ಬ್ಯಾಕ್ಲಾಗ್ ಹುದ್ದೆಗಳನ್ನು ಭರ್ತಿ ಮಾಡಲು ಹೋರಾಟಗಳನ್ನು ಆರಂಭಿಸಿ, ಯಾವುದೇ ಕ್ಷೇತ್ರ ಇದ್ದರೂ ಕೂಡ ಅದು ಮಹಾನಗರ ಪಾಲಿಕೆ ಇರಲಿ, ಪಟ್ಟಣ ಪಂಚಾಯತ್ ಇರಲಿ, ಗ್ರಾಮ ಪಂಚಾಯತ್ ಇರಲಿ, ತಾಲೂಕ್ ಪಂಚಾಯತ್ ಇರಲಿ, ಅಥವಾ ಸಾರ್ವಜನಿಕ ಶಿಕ್ಷಣ ಇಲಾಖೆ ಇರಲಿ, ಆರೋಗ್ಯ ಇಲಾಖೆ ಇರಲಿ, ಇಲ್ಲಿ ಔಟ್ಸೋರ್ಸಸ್ ತೆಗೆದುಕೊಳ್ತಕ್ಕಂಥ ಪ್ರತಿಬಂಧಿಸಿ ನೇಮಕಾತಿ ಪ್ರಕ್ರಿಯೆ ಆರಂಭ ಮಾಡಲು ಹೋರಾಟವನ್ನು ಮಾಡಬೇಕಂತ ತಿಳ್ಕೊಳ್ತಾ, ಇನ್ನು ಜೊತೆಗೆ ಮತ್ತೆ ಒಂದು ಕಡೆ ಸೌಲಭ್ಯ ಕೊಡ್ತಾ ಇಲ್ಲ, ಇನ್ನೊಂದು ಕಡೆ ಕಿತ್ತುಕೊಳ್ತಕ್ಕಂಥ ಒಂದು ವ್ಯವಸ್ಥಿತವಾಗಿರ್ತಕ್ಕಂಥ ಮನೋವಾದಿ ತಂಡ ತಯಾರಾಗಿದೆ. ಅದು ಮಡಿವಾಳ ಸಮಾಜ ಮತ್ತು ಲಿಂಗಾಯತ ಜಂಗಮ ಸಮಾಜ ಅಂತಕ್ಕಂಥದ್ದು. ಸೊ ಆ ಬೇಡ ಜಂಗಮಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಒಂದೆರಡು ವಿಷಯಗಳನ್ನು ನಿಮ್ಮ ಗಮನಕ್ಕೆ ತರ್ತಾ ಇದ್ದೀನಿ. ನೀವೆಲ್ಲರೂ ಗಮನಿಸಬೇಕು ಸ್ನೇಹಿತರೆ, CPC ಸೆಕ್ಷನ್ 9 ಪ್ರಕಾರ ಸಿವಿಲ್ ನ್ಯಾಯಾಲಯಗಳಿಗೆ ಜಾತಿಯ ನಿರ್ಧರಿಸ್ತಕ್ಕಂಥದ್ದು ಅಥವಾ ಜಾತಿ ಪ್ರಮಾಣ ಪತ್ರವನ್ನು ಕೊಡ್ತಕ್ಕಂಥದ್ದು ಅಥವಾ ಜಾತಿಯನ್ನು ದಾಖಲೆ ಮಾಡ್ತಕ್ಕಂಥ ಅಧಿಕಾರ ಸಿವಿಲ್ ನ್ಯಾಯಾಲಯಗಳಿಗಿಲ್ಲ. ಆದರೆ ಕೆಲವು ಮಠಾಧೀಶರು ಆ ಸಿವಿಲ್ ನ್ಯಾಯಾಲಯಗಳ ಮೂಲಕ ಡಿಕ್ರಿನೋ ಅಥವಾ ಯಾವುದೋ ಒಂದು ಕೇಸಲ್ಲಿ ಜಜ್ಮೆಂಟನ್ನು ಕೋರ್ಟ್ ಮಾಡಿಸೋದ್ರ ಮೂಲಕ ಅವರು ತಮ್ಮ ಹಕ್ಕನ್ನು ಪ್ರತಿಪಾದನೆ ಮಾಡ್ತಾ ಇದ್ದಾರೆ. ಇದು ನೀವೆಲ್ಲರೂ ತಿಳ್ಕೊಳ್ಬೇಕು. ಕ್ರಿಮಿನಲ್ ಪ್ರೊಸೀಜರ್ ಕೋಡ್ ಸೆಕ್ಷನ್ 9 ಪ್ರಕಾರ ಸಿವಿಲ್ ನ್ಯಾಯಾಲಯಗಳಿಗೆ ಜಾತಿ ಪ್ರಮಾಣ ಪತ್ರ, ಜಾತಿಯ ಬಗ್ಗೆ ನಿರ್ಧರಿಸ್ತಕ್ಕಂಥ ಯಾವುದೇ ಅಧಿಕಾರ ಇಲ್ಲ. ಸುಪ್ರೀಂ ಕೋರ್ಟ್ ರೂಲಿಂಗ್ ನನ್ನ ಕಡೆ ಇದೆ, ನೀವೆಲ್ಲರೂ ಗಮನಿಸಬೇಕು. ಜೊತೆಗೆ 2020 ಅಂದರೆ ಕಳೆದ ಸಾಲ ಏಪ್ರಿಲ್ 20ನೇ ತಾರೀಕು ದಿವಸ ಸಾರ್ವಜನಿಕ ಶಿಕ್ಷಣ ಇಲಾಖೆ ಆಯುಕ್ತರು ಬೆಂಗಳೂರು ಇವರು ಒಂದು ಆದೇಶವನ್ನು ಹೊರಡಿಸಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂಗೆಂದರೆ ಶಾಲಾ ದಾಖಲಾತಿಗಳಲ್ಲಿ ವಿದ್ಯಾರ್ಥಿಗಳ ಜಾತಿಯನ್ನು ತಿದ್ದುಪಡಿ ಮಾಡುವ ಕುರಿತು. ಇಲ್ಲಿ ನಾನು ನಿಮ್ಗೆ ಹೇಳಿದಾಗೆ ಸರ್ವೋಚ್ಚ ನ್ಯಾಯಾಲಯದ ತೀರ್ಪು ಕೋಟ್ ಮಾಡಿ CPC ಸೆಕ್ಷನ್ 9 ಪ್ರಕಾರ ಸಿವಿಲ್ ನ್ಯಾಯಾಲಯಗಳಿಗೆ ಜಾತಿ ಪ್ರಮಾಣ ಪತ್ರಗಳನ್ನು ಜಾತಿಯನ್ನು ನಿರ್ಧರಿಸ್ತಕ್ಕಂಥ ಆದೇಶ ಮಾಡ್ತಕ್ಕಂಥ ತೀರ್ಪು ಕೊಡ್ತಕ್ಕಂಥ ಅಧಿಕಾರ ಇಲ್ಲ ಅಂತಕ್ಕಂಥದ್ದು. ಇನ್ನು ಎರಡನೇದಾಗಿ ಬೆಳಗಾವಿ ಮತ್ತು ಬಳ್ಳಾರಿ ಜಿಲ್ಲೆಯಲ್ಲಿ ಅಲ್ಲಿರ್ತಕ್ಕಂಥ ಲಿಂಗಾಯತ ಜಂಗಮರು ಬೇಡ ಜಂಗಮ ಪ್ರಮಾಣ ಪತ್ರಗಳನ್ನು ಪಡೆದು, ಅಂದರೆ ಅದು ನಿಮಗೆಲ್ಲರೂ ಗೊತ್ತಿದೆ, ಓಪನ್ ಸೀಕ್ರೆಟ್ ಮುಚ್ಚಿ ಹೇಳ್ತಕ್ಕಂಥ ಪ್ರಶ್ನೆ ಇಲ್ಲ, ದುಡ್ಡು ಕೊಟ್ಟು ಅಥವಾ ಅಧಿಕಾರದ ಒತ್ತಾಯದಿಂದನೂ ಬೇಡ ಜಂಗಮ ಪ್ರಮಾಣ ಪತ್ರಗಳನ್ನು ಪಡಿತಾ ಇದ್ದಾರೆ. ಇಲ್ಲಿ ಮಾನ್ಯ ಆಯುಕ್ತರು ಸಾರ್ವಜನಿಕ ಶಿಕ್ಷಣ ಇಲಾಖೆ ಇವರೊಂದು ಸುಪ್ರೀಂ ಕೋರ್ಟ್ ಜಜ್ಮೆಂಟನ್ನು ಕೋರ್ಟ್ ಮಾಡಿ ಹೇಳ್ತಾರೆ, ಜಾತಿ ಪ್ರಮಾಣ ಅಂದರೆ ಬೇಡ ಜಂಗಮ ಜಾತಿ ಪ್ರಮಾಣ ಪತ್ರವನ್ನು ತಹಸೀಲ್ದಾರ್ ಕೊಟ್ಟಿದ್ದಾಗಿಯೂ ಕೂಡ ರಿಸರ್ವೇಷನ್ ಆ್ಯಕ್ಟ್ 1990 ಸೆಕ್ಷನ್ 4 ಪ್ರಕಾರ 4B ಕಂದಾಯ ಇಲಾಖೆಯ ಅಧಿಕಾರಿಗಳಿಗೆ ಅಥವಾ ಜಾತಿ ಪರಿಶೀಲನಾ ಸಮಿತಿಗೆ ಒಂದು ಮನವಿ ಕೊಟ್ಟಿದ್ದೇ ಆದರೆ ಆ ಜಾತಿ ಪರಿಶೀಲನಾ ಸಮಿತಿಯವರು ಏನು ಸಂವಿಧಾನದ ವಿಧಿ 341 ಪ್ರಾವಿಷನ್ಸ್ ಮಾಡಿ 1991ರಲ್ಲಿ 2002ರಲ್ಲಿ 2008ರಲ್ಲಿ ಈ ಶೆಡ್ಯೂಲ್ ಕಾಸ್ಟ್ ಆ್ಯಂಡ್ ಶೆಡ್ಯೂಲ್ ಟ್ರೈಬ್ ಜನಾಂಗದವರಿಗೆ ಜಾತಿ ಪರಿಶೀಲನೆ ಮಾಡ್ತಕ್ಕಂಥ ಒಂದು ಶಿಷ್ಟಾಚಾರದ ಕ್ರಮಬದ್ಧತೆ, ಅದರ ಪ್ರಕಾರ ಈ ಬೇಡ ಜಂಗಮ ಪ್ರಮಾಣ ಪತ್ರವನ್ನು ದೃಢೀಕರಿಸಲಿಕ್ಕೆ ಅವಕಾಶವನ್ನು ಕಲ್ಪಿಸಿದರು. ಉದಾಹರಣೆ, ಒಬ್ಬ ಲಿಂಗಾಯತ ಜಂಗಮ ಬೇಡ ಜಂಗಮ ಪ್ರಮಾಣ ಪತ್ರ ಪಡೆದಿದ್ದಾದರೆ ನಾವು ಜಿಲ್ಲಾ ಮಟ್ಟದ ಅಂದರೆ ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ಇರ್ತಕ್ಕಂಥ ಜಿಲ್ಲಾ ಜಾತಿ ಪರಿಶೀಲನಾ ಸಮಿತಿ ಮತ್ತು ಜಿಲ್ಲಾ ಸುಸಲ್ಪರ್ ಅವರಿಗೆ ಮನವಿ ಕೊಟ್ಟಿದ್ದೇ ಆದರೆ ಅವರು ಆ ಜಿಲ್ಲಾ ಪರಿಶೀಲನಾ ಸಮಿತಿಯವರು ಆ ಬೇಡ ಜಂಗಮ ಅಂತಕ್ಕಂಥ ಪ್ರಮಾಣ ಪತ್ರ ಪಡೆದಿರ್ತಕ್ಕಂಥ ವ್ಯಕ್ತಿಯ ಗ್ರಾಮಕ್ಕೆ ಹೋಗಿ ಅಲ್ಲಿರ್ತಕ್ಕಂಥ ಆತನ ಆಚಾರ ವಿಚಾರ, ನಡೆ ನುಡಿ ಮತ್ತು ಆತನ ವಂಶಾವಳಿ, ಅಲ್ಲಿ ಆ ಗ್ರಾಮದಲ್ಲಿರ್ತಕ್ಕಂಥ ಆತನ ಸಾಮಾಜಿಕ ಸ್ಥಾನಮಾನ ಇವನ್ನೆಲ್ಲ ಪರಿಶೀಲನೆ ಮಾಡಿ ಆತ ನಿಜವಾದ ಬೇಡ ಜಂಗಮ ಇದ್ದದ್ದೇ ಆದರೆ ಆತನಿಗೆ ಬೇಡ ಜಂಗಮ ಪ್ರಮಾಣ ಪತ್ರ ಕೊಡ್ತಾರೆ. ಒಂದು ವೇಳೆ ನಕಲಿ ಬೇಡ ಜಂಗಮ ಆಗಿದ್ದೇ ಆದರೆ, ಅಂದರೆ ನಕಲಿ ಬೇಡ ಜಂಗಮ ಅಂದರೆ ಲಿಂಗಾಯತ ಜಂಗಮನ ಆಗಿದ್ದೇ ಆದರೆ ಆತನ ಮೇಲೆ
ಕೇಸು ಕೂಡ ದಾಖಲೆ ಮಾಡಬಹುದು. ಸೊ ಅದಕ್ಕೆ ಸಂಬಂಧಪಟ್ಟ ಹಾಗೆ 2020 ಮಾರ್ಚ್ 2ನೇ ತಾರೀಕಿನಂದು ಈ ಪರಿಶಿಷ್ಟ ಜಾತಿ ಬೇಡ ಜಂಗಮ ಅಂತಕ್ಕಂಥ ಈ ಸುಳ್ಳು ಪ್ರಮಾಣ ಪತ್ರಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಸರ್ಕಾರದ ಆದೇಶ ಆಗಿದೆ. ಬೆಳಗಾವಿ ಜಿಲ್ಲೆಯ ಜಿಲ್ಲಾಧಿಕಾರಿಗಳ ಆದೇಶ ಆಗಿದೆ. ಬಹುಶಃ ನಿಮಗೆಲ್ಲರೂ ಗೊತ್ತಿರ್ಬೋದು. ನಾನು ಸಾಮಾಜಿಕ ಜಾಲತಾಣದಲ್ಲಿ ಕೂಡ ಈ ಪೋಸ್ಟನ್ನು ಹಾಕಿದ್ದೆ. ಬೆಳಗಾವಿ ಜಿಲ್ಲೆಯ ಗೋಕಾಕ್ನಲ್ಲಿರ್ತಕ್ಕಂಥ ಗ್ರೇಡ್ 2 ತಹಶೀಲ್ದಾರ್ ಆಗಿರ್ತಕ್ಕಂಥ ಶ್ರೀ ಎಸ್ ಕೆ ಕುಲಕರ್ಣಿ ಅವರು ಮತ್ತು ರುದ್ರಪ್ಪ ನೇಸರ್ಗಿ ಅಂತಕ್ಕಂಥ ಈ ರೆವಿನ್ಯೂ ಇನ್ಸ್ಪೆಕ್ಟರ್ ಮತ್ತು ಅಲ್ಲಾಬಕ್ಷ ಅಂತಕ್ಕಂಥ ವಿಲೇಜ್ ಅಕೌಂಟೆಂಟ್, ಈ 3 ಜನ ಸೇರಿಬಿಟ್ಟು ಆ ಗೋಕಾಕನ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಲಿಂಗಾಯತ ಜಂಗಮರಿಗೆ 24 ಜನರಿಗೆ ಬೇಡ ಜಂಗಮ ಪ್ರಮಾಣ ಪತ್ರ ಕೊಟ್ಟಿದ್ದರು. ಆ 24 ಜಂಗಮರಿಗೆ ಬೇಡ ಜಂಗಮ ಪ್ರಮಾಣ ಪತ್ರ ಕೊಟ್ಟ ಪ್ರಯುಕ್ತ ಅದು ಈ ಅಡಿಷನಲ್ ಡೈರೆಕ್ಟರ್ ಆಫ್ ಜನರಲ್ ಪೊಲೀಸ್ ನಾಗರಿಕ ಹಕ್ಕು ಜಾರಿ ನಿರ್ದೇಶನಾಲಯ ಬೆಂಗಳೂರು ಇವರಿಗೆ ದೂರು ಕೊಟ್ಟಾಗ ಗೌರವಾನ್ವಿತ ಈ ನಾಗರಿಕ ಹಕ್ಕು ಜಾರಿ ನಿರ್ದೇಶನಾಲಯದ ಸಿಬ್ಬಂದಿ ವರ್ಗದವರು ಪಾರದರ್ಶಕತೆಯಿಂದ ಸರ್ಕಾರ ನಿಗದಿಗೊಳಿಸಿರ್ತಕ್ಕಂಥ ಒಂದು ಕ್ರಮಬದ್ಧತೆಯಿಂದ ವಿಚಾರಣೆಯನ್ನು ಕೈಗೊಂಡು ವರದಿಯನ್ನು ಸರ್ಕಾರಕ್ಕೆ ಸಲ್ಲಿಸಿದಾಗ ಸರ್ಕಾರದಲ್ಲಿ ಲಿಂಗಾಯತ ಜಂಗಮರು ಬೇಡ ಜಂಗಮ ಅಂತಕ್ಕಂಥ ಪ್ರಮಾಣ ಪತ್ರ ಪಡೆದಿರತಕ್ಕಂಥದ್ದು ಸತ್ಯ ಇದೆ. ಇದು ಸಂವಿಧಾನದ ನಿಯಮಗಳ ವಿರುದ್ಧವಾಗಿದೆ. ಅದಕ್ಕಾಗಿ ಈ ರೀತಿ ನಕಲಿ ಪ್ರಮಾಣ ಪತ್ರವನ್ನು ಕೊಟ್ಟಿರ್ತಕ್ಕಂಥ ಭ್ರಷ್ಟ ಅಧಿಕಾರಿಯಾಗಿರ್ತಕ್ಕಂಥ ಎಸ್ ಕೆ ಕುಲಕರ್ಣಿ ಅಂತಕ್ಕಂಥ ತಹಶೀಲ್ದಾರ್ನ ಮೇಲೆ ರುದ್ರಪ್ಪ ನೇಸರ್ಗಿ ಮತ್ತು ಶ್ರೀ ಅಲ್ಲಾಬಕ್ಷ ಅಂತಕ್ಕಂಥ ಈ 3 ಜನರನ್ನು CCA ರೂಲ್ 1957 ರೂಲ್ 10(1) ಪ್ರಕಾರ ಶಿಸ್ತು ಕ್ರಮ ಜರುಗಿಸಿ ಅಂದರೆ ಅಮಾನತುಗೊಳಿಸಿ ಆದೇಶವನ್ನು ಹೊರಡಿಸಿದರು 20 ಮಾರ್ಚ್ 2020ರಲ್ಲಿ. ಸೊ ಅದಕ್ಕಾಗಿ ಯಾವುದೇ ಜಿಲ್ಲೆಯಲ್ಲೂ ಕೂಡ ಈ ನಕಲಿ ಬೇಡ ಜಂಗಮ ಪ್ರಮಾಣ ಪತ್ರವನ್ನು ಪಡೆದಿರ್ತಕ್ಕಂಥದ್ದು ನಿಮ್ಮ ಗಮನಕ್ಕೆ ಬಂದರೆ ದಯವಿಟ್ಟು 101 ಜಾತಿಯಲ್ಲಿ ಬರ್ತಕ್ಕಂಥ ಯಾರೇ ಅಸ್ಪೃಶ್ಯರಾಗಲಿ ಅಥವಾ ಶೆಡ್ಯೂಲ್ ಕಾಸ್ಟ್ ಜನಾಂಗದವರಾಗಲಿ ದಯವಿಟ್ಟು ಜಿಲ್ಲೆಯಲ್ಲಿರ್ತಕ್ಕಂಥ ನಾಗರಿಕ ಹಕ್ಕು ಜಾರಿ ನಿರ್ದೇಶನಾಲಯದ DYSP ಅವರಿಗೆ ನೀವು ಮನವಿ ಸಲ್ಲಿಸಿ ಅಥವಾ ಜಿಲ್ಲಾಧಿಕಾರಿಗಳಿಗೆ ಜಿಲ್ಲಾ ಸೋಷಲ್ ವೆಲ್ಫೇರ್ ಅವರಿಗೆ ಮನವಿ ಸಲ್ಲಿಸಿ ಇಂಥ ನಕಲಿ ಬೇಡ ಜಂಗಮರನ್ನು ಕಾನೂನಿಗೆ ರೀತಿಯಲ್ಲಿ ಶಿಕ್ಷೆಗಳು ಒಳಪಡಿಸ್ತಕ್ಕಂಥದ್ದು ಅಥವಾ ಅವರು ಪಡೆದಿರ್ತಕ್ಕಂಥ ನಕಲಿ ಪ್ರಮಾಣ ಪತ್ರವನ್ನು ರದ್ದುಗೊಳಿಸ್ತಕ್ಕಂಥ ಕೆಲಸ ನಮ್ಮ ಸಮಾಜದ ಪ್ರಜ್ಞಾವಂತ ನಾಗರಿಕರು ಮಾಡಬೇಕು ಅಂತಕ್ಕಂಥ ಮಾತನ್ನು ಹೇಳುತ್ತೆ. ಜೊತೆಗೆ ನಿಜವಾದ ಬೇಡ ಜಂಗಮರು ಯಾರಿದ್ದಾರೋ ಅವರಿಗೆ ಆ ಪ್ರಮಾಣ ಪತ್ರವನ್ನು ಕೊಡಿಸ್ತಕ್ಕಂಥ ವ್ಯವಸ್ಥೆ ತಮ್ಮಿಂದ ಆಗಬೇಕು ಅಂತಕ್ಕಂಥ ಮನವಿಯನ್ನು ಮಾಡ್ಕೋತಿದೆ. ಹಾಗೆ 1995ರಲ್ಲಿ ಕರ್ನಾಟಕ ಸರ್ಕಾರ ಒಂದು ಆದೇಶ ಹೊರಡಿಸುತ್ತೆ. ಏನು ಅಂದರೆ ನ್ಯಾಯಾಲಯದ 1995 ಅಕ್ಟೋಬರ್ 5 ಒಂದು ಆದೇಶ ಹೊರಡಿಸ್ತದೆ. ಏನಂದರೆ ನ್ಯಾಯಾಲಯದ ಡಿಕ್ರಿ ಆಗಲಿ ನ್ಯಾಯಾಲಯದಿಂದ ಯಾವುದಾದ್ರೂ ತೀರ್ಪುಗಳು ವೀರಶೈವ ಲಿಂಗಾಯತ್ ಜಂಗಮರು ಅಥವಾ ಲಿಂಗಾಯತ ಜಂಗಮರು ಪಡೆದುಕೊಂಡು ಬಂದಿದ್ದೇ ಆದರೆ ಅವರಿಗೆ ತರಾತುರಿಯಲ್ಲಿ ತಹಶೀಲ್ದಾರರು ಬೇಡ ಜಂಗಮ ಪ್ರಮಾಣ ಪತ್ರವನ್ನು ಕೊಡದೇ ಅವರ ಮನವಿಯನ್ನು ಸರ್ಕಾರಕ್ಕೆ ಅಂದರೆ ಸಮಾಜ ಕಲ್ಯಾಣ ಇಲಾಖೆಯ ಆಯುಕ್ತರಿಗೆ ಕಳಿಸ್ಕೊಡಬೇಕು. ತದನಂತರ ಸಮಾಜ ಕಲ್ಯಾಣ ಇಲಾಖೆಯ ಅಧಿಕಾರಿಗಳು ಪ್ರೊಸೀಜರ್ ಪ್ರಕಾರ ಅವರನ್ನು ತನಿಖೆ ಮಾಡಿ ಪರಿಶೀಲನೆ ಮಾಡಿ ನಿರ್ಧಾರ ಮಾಡತಕ್ಕಂಥ ಅಧಿಕಾರ ಸಮಾಜ ಕಲ್ಯಾಣ ಇಲಾಖೆಯ ರಾಜ್ಯ ಕಚೇರಿಗಿದೆ. ವಿನ ಜಿಲ್ಲಾ ಅಧಿಕಾರಿಗಳಾಗಲಿ ಜಿಲ್ಲಾ ಸೋಷಲ್ ವೆಲ್ಫೇರ್ ಆಫೀಸರ್ಸ್ ಆಗಲಿ ಇವರು ಯಾರಿಗೂ ಇಲ್ಲ ಅಂತಕ್ಕಂಥದ್ದು ಕೂಡ 1995ರಲ್ಲಿ ಹೊರಡಿಸಿರ್ತಕ್ಕಂಥ ಆದೇಶದಲ್ಲಿದೆ. ಇನ್ನು ಮುಖ್ಯವಾಗಿರ್ತಕ್ಕಂಥ ಮತ್ತು ಕೊನೆಯ ಅಂಶವನ್ನು ತಮ್ಮ ಗಮನಕ್ಕೆ ತರ್ತಾ ಇದ್ದೀನಿ ಸ್ನೇಹಿತರೆ. ಈ ಬೇಡ ಜಂಗಮರ ಬೇಡಿಕೆ ಅಂದರೆ ಈ ಲಿಂಗಾಯತ ಜಂಗಮರು ಬೇಡ ಜಂಗಮರ ಬೇಡಿಕೆಯನ್ನು 1975ರಿಂದಲೂ ಕೂಡ ಆರಂಭ ಮಾಡಿದ್ರು. ನಮಗೆ ಬೇಡ ಜಂಗಮ ಕೊಡ್ರಿ, ನಮಗೂ ಮೀಸಲಾತಿ ಕೊಡ್ರಿ ಅಂತಕ್ಕಂಥದ್ದನ್ನು. ಇದಕ್ಕೆ ಪ್ರೇರಣೆ ಎಲ್ಲ ಮಠಾಧೀಶರು ಕೂಡ ಪ್ರೇರಣೆ ಇದೆ.
ಇವರ ಈ ಬೇಡಿಕೆಗೆ ಸಂಬಂಧಪಟ್ಟಂತೆ ರಾಜ್ಯ ಸರ್ಕಾರ 1985ರಲ್ಲಿ ಸನ್ಮಾನ್ಯ KS ಸಿಂಗ್ ಅವರ ನೇತೃತ್ವದಲ್ಲಿ ಒಂದು ಸಮಿತಿಯನ್ನು ರಚನೆ ಮಾಡಿ ಈ ಬೇಡ ಜಂಗಮರು ಯಾರು, ಲಿಂಗಾಯತ ಜಂಗಮರು ಯಾರು ಅಂತಕ್ಕಂಥನ್ನು ಪರಿಶೀಲನೆ ಮಾಡೋಕೆ ಒಂದು ಸಮಿತಿಯನ್ನು ತಯಾರು ಮಾಡ್ತು. ಈ KC ಸಿಂಗ್ ಅವರ ಈ ನೇತೃತ್ವದ ಸಮಿತಿ ಇದು ಕೇಂದ್ರ ಸರ್ಕಾರದ ಮಾನವಶಾಸ್ತ್ರ ಸರ್ವೇಕ್ಷಣಾ ಸಂಸ್ಥೆಯಿಂದ ನೇಮಕಗೊಂಡಿರ್ತಕ್ಕಂಥ ಕೇಂದ್ರ ಸರ್ಕಾರದ ಮಾನವಶಾಸ್ತ್ರ ಸರ್ವೇಕ್ಷಣಾ ಸಂಸ್ಥೆಯ ಅಧಿಕೃತವಾಗಿ ನೇಮಕ ಮಾಡಿರ್ತಕ್ಕಂಥ KC ಸಿಂಗ್ ಅವರ ಒಂದು ಸಮಿತಿ 1985ರಿಂದ 1990ರವರೆಗೆ ಅಧ್ಯಯನ ನಡೆಸಿ ಬೇಡ ಜಂಗಮರು ಯಾರು ಅಂತಕ್ಕಂಥದಕ್ಕೆ ತುಂಬ ಸೂಕ್ಷ್ಮವಾಗಿರ್ತಕ್ಕಂಥ ಅಂಶಗಳನ್ನು ಕಲೆ ಹಾಕಿದ್ದಾರೆ. ಅದರಲ್ಲಿ ಒಂದಿಷ್ಟು ಅಂಶಗಳು ನಿಮ್ಮ ಗಮನಕ್ಕೆ ತರ್ತದೆ. ಯಾರು ಬೇಡ ಜಂಗಮರು? ಬೇಡ ಜಂಗಮರು ವೀರಶೈವ ಜಂಗಮರಲ್ಲ. ನಂಬರ್ 1 ತಿಳ್ಕೊಳ್ಳಿ. ಬೇಡ ಜಂಗಮರು ವೀರಶೈವ ಜಂಗಮರಲ್ಲ. ಬೇಡ ಜಂಗಮರು ಮೂಲತಃ ಕರ್ನಾಟಕದವರಲ್ಲ. ಇವರು ಬೇಡ ಜಂಗಮರು ಆಂಧ್ರ ಮೂಲದ ಜನಾಂಗದವರು. ಬೇಡ ಜಂಗಮರ ಮಾತೃಭಾಷೆ ತೆಲುಗು ಆಗಿರುತ್ತೆ, ಇತರೆ ಕನ್ನಡ ಆಗಲಿ ಇತರೆ ಭಾಷೆ ಆಗಿರೋದಿಲ್ಲ. ಬೇಡ ಜಂಗಮರು ಪಕ್ಕಾ ಮಾಂಸಾಹಾರಿಗಳಾಗಿರ್ತಾರೆ. ಲಿಂಗಾಯತ ಜಂಗಮರು ಸಸ್ಯಾಹಾರಿಗಳಾಗಿರ್ತಾರೆ. ಬೇಡ ಜಂಗಮರು ಹಂದಿಯನ್ನು ಸಹ ತಿನ್ನುತ್ತಾರೆ. ಯಾರು ಈ ವೀರಶೈವ ಜಂಗಮರು ತಿಂತಾರೆ ಹೇಳಿ ನೋಡೋಣ. ಬೇಡ ಜಂಗಮರು ಹಂದಿಯ ಮಾಂಸವನ್ನು ಸಹ ತಿನ್ನುತ್ತಾರೆ. ಬೇಡ ಜಂಗಮರು ಹೊಲೆಯ ಮತ್ತು ಮಾದಿಗರಿಗೆ ಮಾತ್ರ ಇವರು ಗುರುಗಳಾಗಿರುತ್ತಾರೆ. ಆಂಧ್ರ ಮೂಲದತ್ತ ಆಂಧ್ರ ಆಸ್ಪಾಸಲ್ಲಿರ್ತಕ್ಕಂಥ ಬೇಡ ಜಂಗಮರು ಹೊಲೆಯ ಮತ್ತು ಮಾದಿಗರಿಗೆ ಗುರುಗಳಾಗಿರ್ತಾರೆ. ವೀರಶೈವ ಜಂಗಮರು ಅವರ ದೇವರು ಯಾರ್ಯಾರು ಇರ್ತಾರೆ? ವೀರಶೈವ ಜಂಗಮರ ದೇವರು ಯಾರಂದರೆ ಶಿವ, ನಂದಿ, ವೀರಭದ್ರ, ಪಂಚಾಚಾರ್ಯ, ಬಸವಣ್ಣ, ಈಶ್ವರ, ರೇಣುಕಾಚಾರ್ಯ ಇವು ವೀರಶೈವ ಜಂಗಮರ ದೇವರುಗಳು. ಬೇಡ ಜಂಗಮರ ಮನೆ ದೇವರು ಯಾರಂದರೆ ಪೆದ್ದ ಗೋಸಾಯಿ ಅಂತಕ್ಕಂಥ ಒಬ್ಬೆಯ ದೇವರು ಇರ್ತಾರೆ. ಬೇಡ ಜಂಗಮರಿಗೆ ಪೆದ್ದ ಗೋಸಾಯಿ ಅಂತಕ್ಕಂಥ ಒಬ್ಬನೇ ಒಬ್ಬ ದೇವರು ಇರ್ತಾರೆ. ಇನ್ನು ಬೇಡ ಜಂಗಮರ ತೀರ್ಥ ಯಾತ್ರಾ ಸ್ಥಳಗಳು. ಬೇಡ ಜಂಗಮರಿಗೆ ಯಾತ್ರಾ ಸ್ಥಳಗಳು ಯಾವಪ್ಪ ಅಂದರೆ ತಿರುಪತಿ, ವೈಕುಂಠಪುರ ಇತ್ಯಾದಿ. ಇವು ವೈಷ್ಣವ ಪಂಥದಿವೆ. ಇವು ಆಂಧ್ರದಲ್ಲಿ ಮಾತ್ರ ಈ ತೀರ್ಥಕ್ಷೇತ್ರಗಳಿವೆ. ಯಾರು? ಬೇಡ ಜಂಗಮರು. ವೀರಶೈವ ಜಂಗಮರಿಗೆ ಈ ಬೇಡ ಜಂಗಮರಿಗೆ ಇರ್ತಕ್ಕಂಥ ಅಡ್ಡೆಸರು ಏನವಲ್ಲ, ವೀರಶೈವ ಜಂಗಮರಿಗೆ ಇರ್ತಕ್ಕಂಥ ಅಡ್ಡೆಸರುಗಳು ಬೇಡ ಜಂಗಮರಿಗೆ ಇರೋದಿಲ್ಲ. ಉದಾಹರಣೆಗೆ ಈ ಹಿರೇಮಠ, ಚಿಕ್ಕಮಠ, ಸ್ಥಾವರ ಮಠ, ಗದ್ಗಿ ಮಠ, ಸಿದ್ದರಾಮ ಮಠ, ಸಾಲಿ ಮಠ, ಸುಲ್ಪಲ್ ಮಠ, ಸೀತಿ ಮಠ ಇತ್ಯಾದಿ ಏನು ಲಿಂಗಾಯತ ಜಂಗಮರಿಗೆ ಸರ್ನೇಮ್ ಇವೇನೋ, ಅಡ್ಡೆಸರಿವೇನೋ ಇವು ಬೇಡ ಜಂಗಮರಿಗೆ ಇರೋದಿಲ್ಲ. ಬೇಡ ಜಂಗಮರ ಕುಲಕಸುಬು ಏನಿದೆ ಅಂದರೆ ಚಾಪಿ ಹೆಣಿತಕ್ಕಂಥದ್ದು, ಹಂದಿ ಸಾಕ್ತಕ್ಕಂಥದ್ದು, ಭವಿಷ್ಯ ಹೇಳ್ತಕ್ಕಂಥದ್ದು ಮತ್ತು ಊರೂರು ತಿರುಗಾಡಿ ಭಿಕ್ಷೆ ಬೇಡ್ತಕ್ಕಂಥದ್ದು. ನೋಡಿರಿ, ಬೇಡ ಜಂಗಮರ ಕಸುಬು ಏನಿರುತ್ತಂದರೆ ಒಂದು ಚಾಪಿ ನೊಯ್ತಾರೆ, ಎರಡನೇದು ದನ ಕರು ಸಾಕ್ತಾರೆ, ದನ ಕರು ಕಾಯ್ತಾರೆ, ಮೂರನೇದು ಹಂದಿ ಸಾಕ್ತಾರೆ, ನಾಲ್ಕನೇದು ಭವಿಷ್ಯ ಹೇಳ್ತಾರೆ, ಐದನೇದು ಊರೂರು ತಿರುಗಾಡಿ ಭಿಕ್ಷೆ ಬೇಡ್ಕೋತಿ ಬದುಕ್ತಾರೆ. ನಾವು 1981ರ ಜನಗಣತಿಯನ್ನು ಅನುಲಕ್ಷಿಸಿ ನೋಡಿದಾಗ, ಅಂದರೆ ಕರ್ನಾಟಕವನ್ನು ಅನುಲಕ್ಷಿಸಿ 1981ರ ಜನಗಣತಿಯನ್ನು ಅನುಲಕ್ಷಿಸಿ ನೋಡಿದಾಗ ಕರ್ನಾಟಕದಲ್ಲಿ ಬೇಡ ಜಂಗಮರಲ್ಲಿ 3035 ಟೋಟಲ್ ಎಷ್ಟು ಜನ ಇತ್ತು ಜನಸಂಖ್ಯೆ? ಕೇವಲ 3035 ಜನ ಮಾತ್ರ ಬೇಡ ಜಂಗಮರು. ಅದರಲ್ಲಿ 1553 ಗಂಡಸರಿದ್ದರು, 1482 ಹೆಂಗಸರಿದ್ದರು. ಇವರೆಲ್ಲರಲ್ಲೂ ಕೂಡ ಈ 3035ರಲ್ಲಿ 2197 ಜನ ಅನಕ್ಷರಸ್ಥರಾಗಿದ್ದರು ಈ ಬೇಡ ಜಂಗಮರು. ಸೊ ಹೀಗೆ ಈ ಎಲ್ಲ ಲಕ್ಷಣಗಳ ಆಧಾರದ ಮೇಲೆ ಸಿಂಗ್ ಅವರ ವರದಿಯನ್ನು ಅನುಲಕ್ಷಿಸಿ ನೋಡಿದಾಗ ಈ ಎಲ್ಲ ಲಕ್ಷಣಗಳ ಆಧಾರದ ಮೇಲೆ ಈ ಬೇಡ ಜಂಗಮರು ಮೂಲತಃ ಎಲ್ಲದಾರ ಅಂದರೆ ಗುಲ್ಬರ್ಗ, ಬೀದರ್, ರಾಯಚೂರು ಮತ್ತು ಬಳ್ಳಾರಿ ಜಿಲ್ಲೆಯ ಗಡಿ ಸುತ್ತ ಇರತಕ್ಕಂಥ ಹಳ್ಳಿಗಳಲ್ಲಿ ವಾಸ ಮಾಡ್ತಾರೆ. ಕೆಲವೊಬ್ಬರು ಮಾಲಾದಾಸರು, ಮಾದಿಗ ದಾಸರು, ಮಾಲಾ ಜಂಗಮ, ಮಾದಿಗ ಜಂಗಮ, ಬೇಡ ಜಂಗಮ ಈ ಅರ್ಥದ ಕಕ್ಷೆಯಲ್ಲಿ, ಅಂದರೆ ಈ ದಾಸ ಜಾತಿಗೆ ಸಮಾನಾರ್ಥಕ ಪದವೇ ಬೇಡ ಜಂಗಮ.
ಸೇವೆ ದಾಸ ಜಾತಿಗೆ ಸಮಾನಾರ್ಥಕ ಪದವೇ ಬೇಡ ಜಂಗಮ ಆದ ಪ್ರಯುಕ್ತ ಸೊ ವೀರಶೈವ ಜಂಗಮರು ಲಿಂಗಾಯತ ಜಂಗಮರು ಈ ಬೇಡ ಜಂಗಮರ ವ್ಯಾಪ್ತಿಗೆ ಬರೋದಿಲ್ಲ ಅಂತಕ್ಕಂಥದ್ದನ್ನು 1985ರಿಂದ 90ರವರೆಗೆ ಬಿ ಕೆ ಸಿಂಗ್ ಅವರು ನಡೆಸಿರ್ತಕ್ಕಂಥ ಸರ್ವೆ ಆಧಾರದ ಮೇಲೆ ಇದು ಗೊತ್ತಾಗುತ್ತೆ ವೀರಶೈವ ಲಿಂಗಾಯತರು ಬೇಡ ಜಂಗಮರು ಅಲ್ಲ ಅಂತ. ಸ್ನೇಹಿತರೆ, ಶೆಡ್ಯೂಲ್ ಕಾಸ್ಟ್ ಆಫ್ ಕರ್ನಾಟಕ ಸೋಷಿಯೋ ಎಕನಾಮಿಕ್ ಆ್ಯಂಡ್ ಪೊಲಿಟಿಕಲ್ ಡೆವಲಪ್ಮೆಂಟ್ ಅಪ್ ಟು 1956 ಸಂವಿಧಾನದಲ್ಲಿ ನಡೆದಿರ್ತಕ್ಕಂಥ ಮೀಸಲಾತಿ ಕಲ್ಪಿಸ್ತಕ್ಕಂಥ ಸಂದರ್ಭದಲ್ಲಿ ಯಾರನ್ನು ಶೆಡ್ಯೂಲ್ ಕಾಸ್ಟ್ ಪಟ್ಟಿಗೆ ಸೇರಿಸಬೇಕು ಅಂತಕ್ಕಂಥದ್ದು 1956ರಿಂದಲೂ ಕೂಡ ಒಂದು ವಿಶ್ಲೇಷಣೆ ಮಾಡಿರ್ತಕ್ಕಂಥ ರಿಪೋರ್ಟ್ ಇದೆ. ಇದು ಗೌರ್ಮೆಂಟ್ ರಿಪೋರ್ಟ್ ಇದೆ. ಈ ರಿಪೋರ್ಟ್ದಲ್ಲಿ ಯಾರನ್ನು ಶೆಡ್ಯೂಲ್ ಕಾಸ್ಟ್ ಅಂತ ಟ್ರೀಟ್ ಮಾಡಬೇಕು ಅಂತ ಹೇಳಿದಾಗ ಯಾರು ಮೇಲ್ವರ್ಗದ ಸೇವೆಯನ್ನು ಸಲ್ಲಿಸ್ತಾರಂದ್ರೆ ಅವರು ಹೊಲಸನ್ನು ಯಾರು ತೆಗಿತಾರೋ ಅವರು ಶೆಡ್ಯೂಲ್ ಕಾಸ್ಟ್ಗೆ ಸಂಬಂಧಪಟ್ಟವರು. ಯಾರನ್ನು ಅಂದರೆ ಬಾರ್ಬಾರ್ ಮತ್ತು ಟೇಲರ್ಗಳು ಯಾರ ಬಟ್ಟೆ ಹೊಲಿತಕ್ಕಂಥದ್ದು ಯಾರು ಕಟಿಂಗ್ ಮಾಡ್ತಕ್ಕಂಥದ್ದು ನಿರಾಕರಿಸ್ತಾರೋ ಅಂಥ ಜನಾಂಗ ಶೆಡ್ಯೂಲ್ ಕಾಸ್ಟ್ಗೆ ಸಂಬಂಧಪಟ್ಟವರು. ಹಳ್ಳಿಗಳಲ್ಲಿ ಯಾವ ಸಮುದಾಯವನ್ನು ಕುಡಿತಕ್ಕಂಥ ನೀರನ್ನು ಮುಟ್ಟುಗೊಡೋದಿಲ್ವೋ ಆ ಜನಾಂಗ ಶೆಡ್ಯೂಲ್ ಕಾಸ್ಟಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಮತ್ತು ಸಾರ್ವಜನಿಕ ಸ್ಥಳಗಳಾಗಿರ್ತಕ್ಕಂಥ ಮಂದಿರಗಳಾಗಿರ್ಬೋದು, ಹೋಟೆಲ್ಗಳಾಗಿರ್ಬೋದು ಮತ್ತು ಬಾವಿಗಳಾಗಿರ್ಬೋದು ಬಳಕೆ ಮಾಡಿಕೊಳ್ಳಲು ಯಾರಿಗೆ ಪ್ರತಿಬಂಧಿಸ್ತಾರೋ ಅಂಥವರು ಶೆಡ್ಯೂಲ್ ಕಾಸ್ಟಿಗೆ ಸಂಬಂಧಪಟ್ಟಿರ್ತಕ್ಕಂಥವ್ರು. ಜೊತೆಗೆ ಯಾರ ಜೊತೆಗೆ ಅಸ್ಪೃಶ್ಯತೆ ಆಚರಣೆ ಮಾಡ್ತಾರೋ ಅಂಥ ಜನಾಂಗ ಈ ಶೆಡ್ಯೂಲ್ ಕಾಸ್ಟಿಗೆ ಸಂಬಂಧಪಟ್ಟವರು. ಜೊತೆ ಗ್ರಾಮೀಣ ಪ್ರದೇಶದಲ್ಲಿ ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ, ಆರ್ಥಿಕವಾಗಿ ಯಾರು ಶೋಷಣೆಗೆ ಒಳಪಟ್ಟಿರ್ತಾರೋ ಅಂಥ ಜನಾಂಗವನ್ನು ಶೆಡ್ಯೂಲ್ ಕಾಸ್ಟ್ ಅಂತಕ್ಕಂಥದ್ದು. ಜೊತೆಗೆ ಉದ್ಯೋಗದಿಂದ ವಂಚಿತರಾಗಿರ್ತಕ್ಕಂಥ ಸಮುದಾಯವನ್ನು ಶೆಡ್ಯೂಲ್ ಕಾಸ್ಟ್ ಅಂತೇಳಿ ಪರಿಗಣಿಸಿರ್ತಕ್ಕಂಥದ್ದು ಈ ಸರ್ಕಾರದ ರಿಪೋರ್ಟ್ದಲ್ಲಿರ್ತಕ್ಕಂಥದ್ದು. ಇಲ್ಲಿ ನಾವು ವಿಮರ್ಶೆ ಅಥವಾ ಚಿಂತನೆ ಮಾಡ್ತಕ್ಕಂಥ ವಿಷಯ ಏನೆಂದರೆ ಲಿಂಗಾಯತ ಜಂಗಮರಿಗೆ ಯಾವ ಊರಲ್ಲೂ ಕೂಡ ಈ ಸಂವಿಧಾನಬದ್ಧವಾಗಿರ್ತಕ್ಕಂಥ ಈ ಗುಣಲಕ್ಷಣಗಳಿಂದ ಯಾವ ಊರಲ್ಲೂ ಕೂಡ ಅವರಿಗೆ ಗ್ರಾಮದಲ್ಲಿರ್ತಕ್ಕಂಥ ಹೊಲಸನ್ನು ತೆಗಿತಕ್ಕಂಥದ್ದು, ಸತ್ತದನ ಆಗಿರ್ಬೋದು, ಇತರ ಯಾವುದೇ ಹೊಲಸನ್ನು ತೆಗಿತಕ್ಕಂಥ ಅಥವಾ ಭಂಗಿ ಸಮುದಾಯದವರಂಗ ಕಕ್ಕಸವನ್ನು ಎತ್ತಿ ಹಾಕಂಥ ಕೆಲಸ ಯಾವ ಊರಲ್ಲಿ ಈ ಲಿಂಗಾಯತ ಜಂಗಮರು ಮಾಡ್ತಾರೆ ಒಬ್ಬರ ಹೆಸರು ಹೇಳಿ ಸಾಕು ನನಗೆ. ಯಾವ ಲಿಂಗಾಯತ ಜಂಗಮರಿಗೆ ಯಾವ ಹಳ್ಳಿಗಳಲ್ಲಿ ಬಾರ್ಬಾರ್ ಆಗಿರ್ಬೋದು ಕಟ್ಟಿಂಗ್ ಮಾಡೋದು ನಿರಾಕರಣೆ ಮಾಡ್ತಾನೆ, ಬಟ್ಟೆ ಹೊಲಿತಕ್ಕಂಥ ದರ್ಜಿ ಬಟ್ಟೆ ಹೊಲಿಯೋದನ್ನು ನಿರಾಕರಣೆ ಮಾಡ್ತಾನೆ, ಒಂದು ಊರನ್ನು ಅಂತ ತೋರಿಸಿ. ಯಾವ ಊರಲ್ಲಿ ಈ ಲಿಂಗಾಯತ ಜಂಗಮರಿಗೆ ಸಾರ್ವಜನಿಕ ಬಾವಿಯಿಂದ ನೀರು ತೆಗೆದುಕೊಳ್ಳಲು ಪ್ರತಿಬಂಧಿಸಿದ್ದಾರೆ ಒಬ್ಬನ ಕಡೆ ಒಂದು ಊರಲ್ಲಿ ಹೇಳಿಕೊಡ್ತೀವಿ. ಯಾವ ಲಿಂಗಾಯತ ಜಂಗಮನಿಗೆ ಸಾರ್ವಜನಿಕ ಬಾವಿಗಳಾಗಿರ್ಬೋದು, ಮಂದಿರಗಳಾಗಿರ್ಬೋದು ಅಥವಾ ಸಾರ್ವಜನಿಕ ಯಾವುದೇ ಸ್ಥಳಗಳಿಂದ ನಿರ್ಬಂಧಿಸಿದ್ದಾರೆ ಅದು ಒಂದು ಉದಾಹರಣೆ ಕೊಡಿ. ಲಿಂಗಾಯತ ಜಂಗಮರಿಗೆ ಯಾವ ಲಿಂಗಾಯತ ಜಂಗಮರಿಗೆ ಗುಡಿ ಗುಂಡಾರಗಳಲ್ಲಿ ಪ್ರವೇಶ ಮಾಡೋದನ್ನು ನಿರ್ಬಂಧಿಸಿದ್ದಾರೆ ಅದು ಒಂದು ಉದಾಹರಣೆ ಕೊಡಿ. ಯಾವ ಲಿಂಗಾಯತ ಜಂಗಮರ ಜೊತೆಗೆ ಅಸ್ಪೃಶ್ಯತೆಯನ್ನು ಆ ಊರಿನಲ್ಲಿ ಆಚರಣೆ ಮಾಡ್ತಾರೆ ಒಂದು ಎಕ್ಸಾಂಪಲ್ ಕೊಡಿ. ಯಾವ ಊರಲ್ಲಿ ಲಿಂಗಾಯತ ಜಂಗಮರು ಒಂದು ಕುಟುಂಬ ಇಲ್ಲಿಟ್ರೇಟಿ ಅನಕ್ಷರಸ್ಥರ ಒಂದು ಕುಟುಂಬ ತೋರಿಸಿ ಲಿಂಗಾಯತ ಜಂಗಮರಲ್ಲಿ. ಅದಷ್ಟೇ ಅಲ್ಲದೇ ಉದ್ಯೋಗದಿಂದ ಯಾವ ಲಿಂಗಾಯತ ಜಂಗಮರಿಗೆ ವಂಚಿತರನ್ನಾಗಿ ಮಾಡಿದರೆ ಇಷ್ಟು ತಿಳಿಸಿ. ಇದರ ಅರ್ಥ ಸ್ನೇಹಿತರೆ, ಈ ಎಲ್ಲ ಗುಣಲಕ್ಷಣಗಳ ಆಧಾರ ಮೇಲೆ ಅಂದರೆ ಸಂವಿಧಾನಬದ್ಧವಾಗಿರ್ತಕ್ಕಂಥ, ಸಂವಿಧಾನ ನಿರ್ದಿಷ್ಟಪಡಿಸಿರ್ತಕ್ಕಂಥ ಅಥವಾ ಸಂವಿಧಾನಬದ್ಧವಾಗಿ ನೇಮಕಗೊಂಡಿರ್ತಕ್ಕಂಥ ಬಿ ಕೆ ಸಿಂಗ್ ಅವರ ಒಂದು ವರದಿಯ ಆಧಾರದ ಮೇಲೆ, ಜೊತೆಗೆ ಸಾಮಾನ್ಯ ತಿಳುವಳಿಕೆ ಆಧಾರದ ಮೇಲೆ ಸಂವಿಧಾನದ ಆರ್ಟಿಕಲ್ 15(4), 16(4), ಆರ್ಟಿಕಲ್ 330, ಆರ್ಟಿಕಲ್ 332 ಇವುಗಳೆಲ್ಲವುಗಳ ಆಧಾರದ ಮೇಲೆ ಯಾವ ವ್ಯಕ್ತಿಯನ್ನು ಶೆಡ್ಯೂಲ್ ಕಾಸ್ಟ್ ಅಂತೀವಿ ಅನ್ನೋದನ್ನು ನಿರ್ಧಾರ ಮಾಡ್ತಕ್ಕಂಥದ್ದು ಜಾತಿ ಪರಿಶೀಲನೆ ಮಾಡ್ತಕ್ಕಂಥ ಸಮಿತಿ ಸಮಾಜ ಕಲ್ಯಾಣ ಇಲಾಖೆಗೆ ಇರ್ತಕ್ಕಂಥದ್ದು. ಸೊ ಅದಕ್ಕಾಗಿ ಈ ಅವಘಡಗಳನ್ನು ತಪ್ಪಿಸಬೇಕಾದರೆ ನಮ್ಮ ಜನಾಂಗ ನಿಮ್ಮ ಜಿಲ್ಲೆಯಲ್ಲಿ ನಿಮ್ಮ ತಾಲೂಕಿನಲ್ಲಿ ನಿಮ್ಮ ಗಮನಕ್ಕೆ ಬಂದದ್ದೇ ಆದರೆ ಬಂದಾಕ್ಷಣ ನೀವು ಈ ನಾಗರಿಕರ ಹಕ್ಕು ಜಾರಿ ನಿರ್ದೇಶನಾಲಯ ಮತ್ತು ಸಮಾಜ ಕಲ್ಯಾಣ ಇಲಾಖೆ ನಿಮ್ಮ ಜಿಲ್ಲಾಧಿಕಾರಿಗಳಿಗೆ ನೀವು ಮನವಿಯನ್ನು ಸಲ್ಲಿಸೋರ ಮೂಲಕ ಈ ನಕಲಿ ಬೇಡ ಜಂಗಮರಿಗೆ ತಕ್ಕ ಶಾಸ್ತಿಯನ್ನು ಕಲಿಸ್ತಕ್ಕಂಥ ಕೆಲಸ ನೀವು ಮಾಡಬೇಕು ಅಂತಕ್ಕಂಥ ಒಂದು ಮನವಿಯನ್ನು ಮಾಡಿಕೊಳ್ತೇನೆ. ನಿಜವಾದ ಬೇಡ ಜಂಗಮರು ಹೇಳೋದಲ್ಲ, ಬೀದರ್, ರಾಯಚೂರು, ಬಳ್ಳಾರಿ, ಗುಲ್ಬರ್ಗ ಬಾರ್ಡರ್ದಲ್ಲಿರ್ತಕ್ಕಂಥ ನಿಜವಾದ ಬೇಡ ಜಂಗಮರಿಗೆ ಆಗ್ತಕ್ಕಂಥ ಅನ್ಯಾಯವನ್ನು
ಪ್ರತಿರೋಧಿಸುವ ಮೂಲಕ ನಿಜವಾದ ಬೇಡ ಜಂಗಮರಿಗೆ ಸಾಮಾಜಿಕ ನ್ಯಾಯವನ್ನು ಕಲ್ಪಿಸಿಕೊಡ್ತಕ್ಕಂಥದ್ದು ಬಾಬಾ ಸಾಹೇಬ್ ಡಾಕ್ಟರ್ BR ಅಂಬೇಡ್ಕರ್ ಅವರ ಅನುಯಾಯಿಗಳಾಗಿರ್ತಕ್ಕಂಥ ನಮ್ಮ ನಿಮ್ಮೆಲ್ಲರ ಕರ್ತವ್ಯ ಆಗಿದೆ ಅಂತಕ್ಕಂಥ ನಾವು ಗಮನಿಸ್ತಾ, ಒಂದು ವೇಳೆ ನಾವು ಮರೆತಿದ್ದಾದರೆ ಸ್ನೇಹಿತರೆ, ಶಾಸಕಾಂಗ, ಕಾರ್ಯಾಂಗ ಮತ್ತು ನ್ಯಾಯಾಂಗ ಈ ಮೂರು ಈ ದೇಶದ ಅಂಗಸಂಸ್ಥೆಗಳ ಮೇಲೆ ಆ ನಕಲಿ ಬೇಡ ಜಂಗಮರು ಬಂದು ಕುಳಿತಿದ್ದೇ ಆದರೆ ಶಾಶ್ವತವಾಗಿರ್ತಕ್ಕಂಥ ಅಸ್ಪೃಶ್ಯತೆಗೆ, ವರ್ಣಾಶ್ರಮ ಪದ್ಧತಿಗೆ, ದಾಸ್ಯತನಕ್ಕೆ ಪುನಃ ಈ 101 ಕಮ್ಯುನಿಟಿ ಜನಾಂಗದವರು ಹೋಗಬೇಕಾಗತ್ತೆ ಅಂತಕ್ಕಂಥದ್ದನ್ನು ಕೂಡ ತುಂಬ ನೋವಿನಿಂದ ನಿಮ್ಮ ಗಮನಕ್ಕೆ ತರ್ತಾ ಇದ್ದೀನಿ. ಆದಾಗ್ಯೂ ಕೂಡ ಈ ನಕಲಿ ಬೇಡ ಜಂಗಮರಿಗೆ ಏನಾದರೂ ಈ ವಿಷಯದ ಕುರಿತು ಮಾತಾಡ್ತಕ್ಕಂಥ ಹವ್ಯಾಸ ಅಥವಾ ಈ ವಿಷಯದ ಕುರಿತು ಚರ್ಚೆ ಮಾಡ್ತಕ್ಕಂಥದ್ದು ಮನೋಧೋರಣೆ ಏನಾದರೂ ಇದ್ದರೆ ದಯವಿಟ್ಟು ಬಹಿರಂಗವಾಗಿರ್ತಕ್ಕಂಥ ಚರ್ಚೆಗೆ ಬರಬೇಕು. ಲೈವ್ನಲ್ಲಿ ಚರ್ಚೆ ಮಾಡೋಣ. ನೀವು ನಿಜವಾಗಲೂ ಬೇಡ ಜಂಗಮರಾದರೆ ಸಂವಿಧಾನ ಬಾಬಾ ಸಾಹೇಬರು ಕೊಟ್ಟಿರ್ತಕ್ಕಂಥ ಭಿಕ್ಷೆಯಲ್ಲಿ ನೀವು ಕೂಡ ಪಾಲುದಾರ ತಗೊಳ್ಳಿ, ಬೇಡ ಅನ್ನಂಗಿಲ್ಲ. ಆದರೆ ಮನುಷ್ಯತ್ವ ಅನ್ನೋದು ಒಂದು ಇರುತ್ತೆ, ಸಾಮಾಜಿಕ ನ್ಯಾಯ ಅನ್ನೋದು ಒಂದು ಇರುತ್ತೆ. ಅದಕ್ಕಾಗಿ ಹಿಂದಿನ ಕಾಲದಲ್ಲಿ ಬೇಡಿ ತಿಂತಕ್ಕಂಥ ಜನಾಂಗ ಇವತ್ತು ದಿವಸ ಕಿತ್ತುಕೊಂಡು ತಿಂತಕ್ಕಂಥ ಮನಸ್ಥಿತಿಗೆ ರೂಪಾಂತರಗೊಂಡಿದ್ದಾರೆ ಅಂದರೆ ಪರಿಸ್ಥಿತಿ ಪ್ರಕ್ಷುಬ್ಧಗೊಂಡಿದೆ ಅಂತಕ್ಕಂಥ ಮಾತನ್ನು ಹೇಳ್ತಾ, ಸೊ ಅದಕ್ಕಾಗಿ ಸ್ನೇಹಿತರೆ ಒಂದು ಮಾತನ್ನು ಹೇಳಿ ಮುಗಿಸ್ಬಿಡ್ತೀನಿ. ನನ್ನ ಮಾತೇನೆಂದರೆ, ಮಾಡುಂಡ್ರೆ ಮಂದಿ ಕಾಟ ಹೆಚ್ಚಾಗ್ತಂತ, ಬೇಡುಂಡ್ರೆ ನಾಯಿ ಕಾಟ ಹೆಚ್ಚಾಗ್ಲತ್ತಂತ. ಸೊ ನಮ್ಮ ಜನಾಂಗವನ್ನು, ಈ 101 ಕಮ್ಯುನಿಟಿ ಜನಾಂಗವನ್ನು ಮಾಡಿ ಕೂಡ ಬದುಕು ಮಾಡಿಕೊಡ್ತಾ ಇಲ್ಲ, ಬೇಡನೂ ಕೂಡ ಬದುಕು ಮಾಡಿಕೊಡ್ತಾ ಇಲ್ಲ. ಈ ಮಾಡುವ ಮತ್ತು ಬೇಡುವ ಇವೆರಡನ್ನು ಕಿತ್ತುಕೊಳ್ತಕ್ಕಂಥ ಷಡ್ಯಂತ್ರ ಈ ನಕಲಿ ಬೇಡ ಜಂಗಮರು ಮಾಡ್ತಾ ಇದ್ದಾರೆ. ಅದಕ್ಕಾಗಿ ಎಲ್ಲರೂ ಜಾಗೃತರಾಗಬೇಕು ಅಂತಕ್ಕಂಥ ಮನವಿಯನ್ನು ಮಾಡ್ತಾ ನನ್ನ ಮಾತಿಗೆ ವಿದಾಯ ಹೇಳ್ತೀನಿ. ಜೈ ಭೀಮ್, ನಮೋ ಬುದ್ಧಾಯ.